ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ನಮಸ್ಕಾರ. ನನ್ನ ಹೆಸರು ರವಿ. ನಾನು ಕರ್ನಾಟಕ ಸರ್ಕಾರದ ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ ಇದರ ವ್ಯಾಪ್ತಿಯಲ್ಲಿ ಬರುವಂಥ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಇದರ ಕನ್ನಡ ವಿಭಾಗದಲ್ಲಿ ಕನ್ನಡ ಸಹಾಯಕ ಪ್ರಾಧ್ಯಾಪಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಪ್ರಸ್ತುತ ದಾವಣಗೆರೆ ವಿಶ್ವವಿದ್ಯಾಲಯ ತನ್ನ ವ್ಯಾಪ್ತಿಯ ಪ್ರಥಮ ದರ್ಜೆ ಕಾಲೇಜುಗಳಿಗೆ ನಿಗದಿಪಡಿಸಿರುವಂಥ ಅಂತಿಮ BAಯ ಐಚ್ಛಿಕ ಕನ್ನಡದ ಪತ್ರಿಕೆ 6.2 ಇದರ ತೌಲನಿಕ ಅಧ್ಯಯನ ಮತ್ತು ಪಠ್ಯಗಳು ಅನ್ನುವಂಥ ವಿಷಯ. ಇದಕ್ಕೆ ಸಂಬಂಧಪಟ್ಟಂಗೆ ತೌಲನಿಕ ಅಧ್ಯಯನದ ಭಾಗವನ್ನು ನಾವು ಅಭ್ಯಾಸ ಮಾಡ್ತಾ ಇದ್ದೀವಿ. ಇದರಲ್ಲಿ ನಾವು ತೌಲನಿಕ ಅಧ್ಯಯನದ ಬಗೆಗಳು ಅನ್ನುವಂಥದ್ದನ್ನು ನಾವು ಹಿಂದಿನ ಸೆಷನಲ್ಲಿ ಅಭ್ಯಾಸ ಮಾಡೋದಕ್ಕೆ ನಾವು ಶುರು ಮಾಡಿದ್ವಿ. ಈ ತೌಲನಿಕ ಅಧ್ಯಯನದ ಬಗೆಗಳು ಅನ್ನುವಂಥದ್ದು ತೌಲನಿಕ ಅಧ್ಯಯನ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ತೌಲನಿಕ ಅಧ್ಯಯನ ಕ್ಷೇತ್ರದಲ್ಲಿ ಅಧ್ಯಯನ ಮಾಡುವಂಥ ಬೇರೆ ಬೇರೆ ಬಗೆಗಳು ಯಾವುದು ಅನ್ನುವಂಥದ್ದನ್ನು ಚರ್ಚೆ ಮಾಡುವಂಥದ್ದು. ಈಗಾಗಲೇ ನಾವು ಗಮನಿಸಿದ್ದೀವಿ ಏನು ಅಂತಂತಂದರೆ, ತೌಲನಿಕ ಅಧ್ಯಯನ ಅನ್ನುವಂಥದ್ದು ಅತ್ಯಂತ ವಿಶಾಲವಾಗಿರುವಂಥ, ವಿಸ್ತೃತವಾಗಿರುವಂಥ ಮತ್ತು ಸಮೃದ್ಧವಾಗಿರುವಂಥ ಒಂದು ಅಧ್ಯಯನ ಕ್ಷೇತ್ರ, ವಿಶ್ವವ್ಯಾಪಿಯಾಗಿರುವಂಥ ಅಧ್ಯಯನ ಕ್ಷೇತ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಬೆಲೆಯನ್ನು, ಗಣ್ಯತೆಯನ್ನು ಪಡ್ಕೊಂಡಿರುವಂಥ ಕ್ಷೇತ್ರ, ಮಾನವ ಪರವಾಗಿರುವಂಥದ್ದು, ನೈತಿಕವಾಗಿರುವಂಥದ್ದು, ಮೌಲ್ಯಪರವಾಗಿರುವಂಥ ಅಧ್ಯಯನ ಕ್ಷೇತ್ರ ಇದು. ಈ ಅಧ್ಯಯನ ಕ್ಷೇತ್ರದ ಒಳಗೆ ಅಧ್ಯಯನ ಮಾಡುವಂಥ ಬಗೆಗಳು ಯಾವುದು ಅನ್ನುವಂಥದ್ದನ್ನು ನಾವು ಹಿಂದಿನ ಸೆಷನ್ನಲ್ಲಿ ಗಮನಿಸಿದ್ವಿ. ಅದರಲ್ಲಿ ವಸ್ತು ಸಮಾನತೆಯನ್ನು ಆಧರಿಸಿರುವಂಥ ಅಧ್ಯಯನ, ಎರಡನೇದು ಇವತ್ತು ಈಗ ನಾವು ಅಭ್ಯಾಸ ಮಾಡುವಂಥದ್ದು ಪ್ರಭೇದ ಅಥವಾ ಪ್ರಕಾರಗಳ ಅಧ್ಯಯನ, ಇನ್ನೊಂದು ಪ್ರಭಾವಗಳ ಅಧ್ಯಯನ, ನಂತರ ತೌಲನಿಕ ಕಾವ್ಯ ಮೀಮಾಂಸೆ, ಇನ್ನೊಂದು ಕೊನೆಯದಾಗಿ ಭಾಷಾಂತರ ಅಧ್ಯಯನ ಅಂತಂದ್ಬಿಟ್ಟು ಅದರ ಜೊತೆಗೆ ಸ್ವೀಕಾರಗಳ ಅಧ್ಯಯನ ಕೂಡ ಪ್ರತ್ಯೇಕವಾಗಿ ನಾವು ಮಾಡ್ತೀವಿ. ಇಷ್ಟು ರೀತಿಗಳಲ್ಲಿ ಮತ್ತು ಅದರಲ್ಲಿ ಉಪ ಪ್ರಭೇದಗಳೆಲ್ಲನೂ ಕೂಡ ಬರ್ತವೆ. ಇಷ್ಟು ವಿಧಗಳಲ್ಲಿ ನಾವು ಏನು ಮಾಡ್ತೀವಿ ಅಂತಂದ್ರೆ, ಇಷ್ಟು ಬಗೆಯ ಅಥವಾ ಪ್ರಕಾರಗಳಲ್ಲಿ ನಾವು ತೌಲನಿಕ ಸಾಹಿತ್ಯದ ಅಧ್ಯಯನವನ್ನು ನಾವು ಮಾಡ್ತೀವಿ. ಈ ವಸ್ತು ಸಮಾನತೆಯನ್ನು ಆಧರಿಸಿರುವಂಥ ಅಧ್ಯಯನವನ್ನು ನಾವು ಕಳೆದ ಸೆಷನಲ್ಲಿ ಚರ್ಚೆ ಮಾಡಿದ್ವಿ. ತೌಲನಿಕ ಸಾಹಿತ್ಯದ ಅಧ್ಯಯನದಲ್ಲಿ ಅತ್ಯಂತ ವ್ಯಾಪಕ ಮತ್ತು ಜನಪ್ರಿಯವಾಗಿರುವಂಥ ಅಧ್ಯಯನ ವಿಧಾನ ಅದು, ಅಥವಾ ಅಧ್ಯಯನದ ಬಗೆ ಅಥವಾ ಪ್ರಕಾರ ಅನ್ನುವಂಥದ್ದನ್ನು ನಾವು ಚರ್ಚೆ ಮಾಡಿದ್ವಿ. ಆದರೆ ಇವತ್ತು ಈಗ ನಾವು ಅಭ್ಯಾಸ ಮಾಡ್ತಾ ಇರುವಂಥ ಈ ಪ್ರಭೇದಗಳ ಅಥವಾ ಪ್ರಭೇದಗಳ ಅಧ್ಯಯನ ಅಂತಂದ್ಬಿಟ್ಟು ಅದನ್ನು ಕರೀತಾರೆ. ಅದಕ್ಕೆ ಇನ್ನೊಂದು ಹೆಸರು ಪ್ರಕಾರಗಳ ಅಧ್ಯಯನ ಅಂತಂತೂ ಕೂಡ ಇದೆ. ಈ ಪ್ರಭೇದಗಳ ಅಧ್ಯಯನ ಇದೆಯಲ್ಲ, ಇದು ಅಷ್ಟು ವ್ಯಾಪಕವಾಗಿ ಬಳಕೆಯಲ್ಲಿಲ್ಲ, ಅಂದರೆ ಅಷ್ಟು ಜನಪ್ರಿಯವಲ್ಲದ ಒಂದು ಅಧ್ಯಯನದ ಬಗ್ಗೆ ಸಾಹಿತ್ಯ ಅಧ್ಯಯನದ ಶಿಸ್ತಿನಲ್ಲಿ, ತೌಲನಿಕ ಸಾಹಿತ್ಯ ಅಧ್ಯಯನದ ಶಿಸ್ತಿನಲ್ಲಿ. ಇದಕ್ಕೆ ಕಾರಣಗಳು ಬೇರೆ ಬೇರೆ ಇದೆ. ಪ್ರಾರಂಭದಲ್ಲಿ ಈಗ ಈ ಪ್ರಭೇದಗಳ ಪ್ರಕಾರಗಳ ಅಧ್ಯಯನ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ತೌಲನಿಕ ಸಾಹಿತ್ಯದ ಅಧ್ಯಯನದ ಬೇರೆ ಬೇರೆ ಬಗೆಗಳು, ನಾನೇನು 5 ಅಂಶಗಳನ್ನು ಪಟ್ಟಿ ಮಾಡಿದ್ನಲ್ಲ, ಈ 5 ಅಂಶಗಳಲ್ಲಿ ಇದು 2ನೇ ಅಂಶ, ಪ್ರಭೇದಗಳ ಅಧ್ಯಯನ. ಇದಕ್ಕೆ ಮತ್ತೊಂದು ಹೆಸರಿದೆ, ನಾನು ಆಗಲೇ ಹೇಳಿದೆ, ಪ್ರಕಾರಗಳ ಅಧ್ಯಯನ ಅಂತಂತೂ ಕೂಡ ಕರೀತಾರೆ. ತೌಲನಿಕ ಸಾಹಿತ್ಯದ ಅಧ್ಯಯನ ಕ್ಷೇತ್ರದಲ್ಲಿ ಅತ್ಯಂತ ಕಡಿಮೆ ಅಧ್ಯಯನಕ್ಕೆ ಒಳಪಟ್ಟಿರುವಂಥ ಬಗೆ ಇದು ಮನಸ್ಸಿನಲ್ಲಿಟ್ಕೊಳ್ಬೇಕು. ಯಾಕೆ ಇದು ಅತ್ಯಂತ ಕಡಿಮೆ ಅಧ್ಯಯನಕ್ಕೆ ಒಳಗಾಗಿದೆ ಅನ್ನುವಂಥದ್ದು ಒಂದು ದೊಡ್ಡ ಪ್ರಶ್ನೆ. ಅದನ್ನು ನಾವು ಮುಂದೆ ಚರ್ಚೆ ಮಾಡೋಣ. ಈ ಪ್ರಭೇದಗಳ ಅಧ್ಯಯನ ಆ್ಯಕ್ಚುಲಿ ತೌಲನಿಕ ಅಧ್ಯಯನ ಕ್ಷೇತ್ರದಲ್ಲಿ ಅತ್ಯಂತ ಕಡಿಮೆ ಜನಪ್ರಿಯವಾಗಿರುವಂಥದ್ದು, ಕಡಿಮೆ ಅಧ್ಯಯನಕ್ಕೆ ಒಳಪಟ್ಟಿರುವಂಥದ್ದು. ಯಾಕೆ ಅಂತಂದರೆ, ಇದರ ಅಧ್ಯಯನ ಅನ್ನುವಂಥದ್ದು ಸರಳತೆಗಿಂತ ಹೆಚ್ಚು ಸಂಕೀರ್ಣವಾಗಿರುವಂಥದ್ದು. ಮಹಾಕಾವ್ಯಗಳ ಪ್ರಕಾರ ಇಡೀ ಜಗತ್ತಿನಲ್ಲಿ ಬೇರೆ ಬೇರೆ ಥರ ಇದೆ. ಫಾರ್ ಎಕ್ಸಾಂಪಲ್, ನಾನು ಭಾರತದ ಸಂದರ್ಭದಲ್ಲಿ ಹೇಳಿದೆ, ರಾಮಾಯಣ ಮತ್ತು ಮಹಾಭಾರತ ಎರಡೂ ಕೂಡ ಮಹಾಕಾವ್ಯಗಳು. ಆದರೆ ಸಂಸ್ಕೃತ ಸಾಹಿತ್ಯದಲ್ಲಿ ಅದನ್ನು ಇತಿಹಾಸ ಕಾವ್ಯಗಳು ಅಂತ ಕರೀತಾರೆ. ಮಹಾಕಾವ್ಯಗಳ ಲಕ್ಷಣ ಬೇರೆ ಇದೆ. 18 ವರ್ಣನೆಗಳಿಂದ ಕೂಡಿರಬೇಕು, ಅದು ಮಹಾಕಾವ್ಯ ಅನ್ನುವಂಥದ್ದು. ಹಲವು ಸರ್ಗಗಳಿಂದ ಕೂಡಿರಬೇಕು, ಸರ್ಗಬಂಧವು ಮಹಾಕಾವ್ಯವು ಅಂತಂತ ಕರೀತಾರೆ.
ಹಲವು ಸರ್ಗಗಳಿಂದ ಕೂಡಿರುವಂಥದ್ದು ಮಹಾಕಾವ್ಯ ಅನ್ನುವಂಥದ್ದು. ಮತ್ತು ಒಬ್ಬ ಧೀರೋದಾತ್ತನಾಗಿರುವಂಥ ಒಬ್ಬ ನಾಯಕನಿರಬೇಕು ಅನ್ನುವಂಥದ್ದು. ರಾಮಾಯಣಕ್ಕೆ ಇದು ಅನ್ವಯಿಸುತ್ತೆ. ಅದರಲ್ಲಿ 18 ವರ್ಣನೆಗಳಿದೆಯಾ ಅಂತಂತಂದರೆ ಪ್ರಶ್ನಾತ್ಮಕ ಚಿಹ್ನೆ ಬರುತ್ತೆ. ಅಂದರೆ ಸಂಸ್ಕೃತ ಮಹಾಕಾವ್ಯದ ಕಾವ್ಯಮೀಮಾಂಸೆ ಮಹಾಕಾವ್ಯ ಅನ್ನೋದಕ್ಕೆ ಏನು ಲಕ್ಷಣಗಳನ್ನು ಕೊಡುತ್ತೆ, ಆ ಎಲ್ಲ ಲಕ್ಷಣಗಳು ರಾಮಾಯಣದಲ್ಲಿ ಬರುತ್ತಾ ಅಂತಂತಂದರೆ ಪ್ರಶ್ನಾತ್ಮಕ ಚಿಹ್ನೆ ಬರುತ್ತೆ. ಇನ್ನು ಮಹಾಭಾರತ ಅಂತೂ ಆ ಯಾವ ಚೌಕಟ್ಟಿಗೂ ಕೂಡ ನಿಲುಕೋದೇ ಇಲ್ಲ. ಸೊ ಹಾಗಾಗಿ ಅವನ್ನ ಮಹಾಕಾವ್ಯ ಅಂತಂತ ಕರಿಬೇಕಾ ಅನ್ನುವಂಥದ್ದು ದೊಡ್ಡ ಪ್ರಶ್ನೆ ಆಗುತ್ತೆ ಆ್ಯಕ್ಚುಲಿ ವಸ್ತುನಿಷ್ಠವಾಗಿ ಆಲೋಚನೆ ಮಾಡಿದರೆ. ಅಂದರೆ ಸಂಸ್ಕೃತ ಕಾವ್ಯ ಮೀಮಾಂಸೆಯ ಮಹಾಕಾವ್ಯದ ಲಕ್ಷಣದ ಆಧಾರದ ಮೇಲೆ ನಾವು ಚರ್ಚೆ ಮಾಡೋದಾದರೆ ಅವು ಮಹಾಕಾವ್ಯಗಳು. ಮತ್ತು ಇನ್ನೊಂದು ಏನಂತಂದರೆ ಆ ಎರಡೂ ಕೃತಿಗಳನ್ನು ಇತಿಹಾಸ ಕಾವ್ಯಗಳು ಅಂತ ಕರೀತಾರೆ. ಭಾರತದ ಸಂಪ್ರದಾಯದಲ್ಲಿ ವೈದಿಕ ಸಾಹಿತ್ಯ ಚರಿತ್ರೆಯಲ್ಲಿ ಅದು ಇತಿಹಾಸ ಕಾವ್ಯಗಳು ಅಂತಂದ್ಬಿಟ್ಟು. ಆದರೆ ನಾವು ಅದನ್ನು ಈಗ ಮಹಾಕಾವ್ಯಗಳು ಅಂತ ನಾವು ಅದನ್ನು ಕರ್ಕೊಂಡಿದ್ದೀವಿ. ಈ ಥರ ಶಿಷ್ಟವಾಗಿರುವಂಥ ಮಹಾಕಾವ್ಯ ಪರಂಪರೆ ಇದೆ ನೋಡ್ರಿ. ಕರ್ನಾಟಕ ಕುಮಾರ ಸಂಭವ ಕಾವ್ಯದಲ್ಲಿ ಮತ್ತು ಹರಿಹರನ ಗಿರಿಜಾ ಕಲ್ಯಾಣ ಎರಡೂ ಕೂಡ ಏನು ಅಂತಂತಂದರೆ ಸುಬ್ರಹ್ಮಣ್ಯನ ಅಥವಾ ವಿನಾಯಕನ ತಮ್ಮನಾಗಿರುವಂಥ ಸುಬ್ರಹ್ಮಣ್ಯನ ಷಣ್ಮುಖನ ಜನನದ ಬಗ್ಗೆ ಇರುವಂಥ ಕಾವ್ಯಗಳು. ಕುಮಾರ ಸಂಭವ ಇಲ್ಲಿ ಗಿರಿಜಾ ಕಲ್ಯಾಣ ಮುಖ್ಯ ಆದ್ರೂ ಗಿರಿಜೆಯ ಕಲ್ಯಾಣನೇ ಮುಖ್ಯ ಅಂತ ತಂದ್ಬಿಟ್ಟು ಹರಿಹರ ಹೇಳ್ತಾನೆ. ಆದ್ರೂ ಕೂಡ ತಾರಕನ ವಧೆಗೋಸ್ಕರ ಕುಮಾರ ಸಂಭವ ಅನ್ನುವಂಥದ್ದು ಇದೆ. ಆದರೆ ಅಲ್ಲಿ ವರ್ಣನೆ ಮಾಡಬೇಕಾದ್ರೆ 18 ವರ್ಣನೆಗಳನ್ನ ತರುವಂಥ ಸಂದರ್ಭದಲ್ಲಿ ಪಾರ್ವತಿಯ ಆ್ಯಕ್ಚುಲಿ ದೇಹ ಸೌಂದರ್ಯವನ್ನು ರಾಣಿಯನ್ನು ವರ್ಣಿಸುವಂಗೆ ವರ್ಣಿಸ್ತಾನೆ ಹರಿಹರ. ಶ್ಲೀಲಾಶ್ಲೀಲದ ಪ್ರಶ್ನೆ ಅಲ್ಲಿ ಇಲ್ಲದೆ ಇರ್ಬೋದು. ಆದರೆ ವರ್ಣನೆಗಳ ಅಂದರೆ 18 ವರ್ಣನೆಗಳು 18 ವರ್ಣನೆಗಳು ಬೇಕೇ ಬೇಕು ಅನ್ನುವಂಥ ಲೆಕ್ಕದಲ್ಲಿ ಅದನ್ನು ತರಲಾಗಿದೆ. ಸೊ ಇದು ಮಹಾಕಾವ್ಯ ಆಗತ್ತೆ. ಆದರೆ ಅಲ್ಲಿ ಕುಮಾರ ಸಂಭವ ಮಹಾಕಾವ್ಯ ಆಗುತ್ತೆ. ಆದರೆ ಇತಿಹಾಸ ಕಾವ್ಯಗಳಾಗಿರುವಂಥ ರಾಮಾಯಣ ಮಹಾಭಾರತ ಮಹಾಕಾವ್ಯಗಳಲ್ಲ. ಮತ್ತು ಜನಪದ ಮಹಾಕಾವ್ಯಗಳಾಗಿದೆ. ನೀವು ಮಹಾಕಾವ್ಯಗಳ ಲಕ್ಷಣಗಳು ಏನೇನು ಹೇಳ್ತೀರ ಅದಕ್ಕೆಲ್ಲನೂ ಕೂಡ ಅವು ಮೀರಿರುವಂಥದ್ದು. ಮಹಾಕಾವ್ಯ ಪ್ರಭೇದನೇ ಅದು, ಮಹಾಕಾವ್ಯದ ಪ್ರಕಾರನೇ ಅದು. ಸೊ ಮಹಾಕಾವ್ಯದ ಒಂದು ಶಿಷ್ಟ ಪರಿಕಲ್ಪನೆ ಏನಿದೆ ಆ ಶಿಷ್ಟ ಪರಿಕಲ್ಪನೆಯನ್ನು ಮೀರಿರುವಂಥದ್ದು. ಸೊ ಎಷ್ಟು ಸಂಕೀರ್ಣವಾಗಿರುವಂಥದ್ದು ಅಂತಂತಂದರೆ ಈ ಥರ ಇಲ್ಲಿ ಇತಿಹಾಸ ಕಾವ್ಯಗಳಿದೆ, ಮಹಾಕಾವ್ಯ ಅಂತ ಈಗ ಕರ್ಕೊಂಡಿದ್ದೀವಿ. ಮತ್ತು ಲಕ್ಷಣಬದ್ಧವಾಗಿರುವಂಥ ಯಾವುದನ್ನು ನಾವು ಲಕ್ಷಣಶಾಸ್ತ್ರ ಅಥವಾ ಕಾವ್ಯ ಮೀಮಾಂಸೆ ಅಂತ ಹೇಳ್ತೀವಿ, ಆ ಲಕ್ಷಣಬದ್ಧವಾಗಿರುವಂಥ ಮಹಾಕಾವ್ಯಗಳಿದೆ, ಶಿಷ್ಟ ಮಹಾಕಾವ್ಯಗಳು. ನಂತರ ಜನಪದ ಮಹಾಕಾವ್ಯಗಳಿದ್ದಾವೆ. ಈ ಜನಪದ ಮಹಾಕಾವ್ಯಗಳು ಈ ಯಾವ ಲಕ್ಷಣಗಳನ್ನು ಕೂಡ ಅವು ಆ್ಯಕ್ಚುಲಿ ಅದ್ರ ಬಗ್ಗೆ ಮಾತೇ ಆಡೋದಿಲ್ಲ. ಆದ್ರೂ ಕೂಡ ಜನಪದ ಮಹಾಕಾವ್ಯಗಳಾಗಿದೆ. ಮತ್ತು ಇದೇ ಮಹಾಕಾವ್ಯಗಳು ಇದು ನಾವು ಏನನ್ನ ಇತಿಹಾಸ ಕಾವ್ಯಗಳು ಅಂತ ತಂದ್ಕೊಳ್ತೀವಿ, ಆ ಇತಿಹಾಸ ಮಹಾಕಾವ್ಯಗಳ ಬಗ್ಗೆನೇ ಒಂದು ಜನಪದ ರಾಮಾಯಣ ಅನ್ನುವಂಥದ್ದು ಜನಪದ ಮಹಾಕಾವ್ಯ ಆಗಿದೆ ಅದು. ಸೊ ಮತ್ತು ಅನ್ಯ ದೇಶಕ್ಕೆ ಸಂಬಂಧಪಟ್ಟಂಗೆ ಫಿನ್ಲೆಂಡಿನ ಜನಪದ ಕಾವ್ಯ ಕಲೇವಲ ಅನ್ನುವಂಥದ್ದಿದೆ. ಮತ್ತು ಪಾಶ್ಚಾತ್ಯರಲ್ಲಿ ಶಿಷ್ಟ ಮಹಾಕಾವ್ಯಗಳು ಅಂತ ಗುರುತಿಸಲ್ಪಟ್ಟಿರುವಂಥ ಯಾರು ಹೋಮರ್ನ ಇಲಿಯಡ್ ಮತ್ತು ಒಡೆಸ್ಸಿ ಅನ್ನುವಂಥದ್ದಿದೆ. ಆಮೇಲೆ ಗಿಲ್ಗಮೆಶ್ ಕಾವ್ಯ ಇದೆ. ಸೊ ಮಿಲ್ಟನ್ ಆಧುನಿಕ ಮಧ್ಯಕಾಲೀನ ಆಧುನಿಕ ಸಂದರ್ಭದಲ್ಲಿ ಬಂದರೆ ಮಿಲ್ಟನ್ನ ಪ್ಯಾರಡೈಸ್ ಲಾಸ್ಟ್ ಮತ್ತು ಪ್ಯಾರಡೈಸ್ ರೀಗೇನ್ಡ್ ಅನ್ನುವಂಥದ್ದಿದೆ. ಸೊ ನಮ್ಮ ಇವತ್ತಿನ ಸಂದರ್ಭದಲ್ಲಿ ರಾಮಾಯಣ ದರ್ಶನವಿದೆ. ಇಲ್ಲೆಲ್ಲ ಏನಂತಂದರೆ ಯಾವ ಸಾಂಪ್ರದಾಯಿಕ ಮಹಾಕಾವ್ಯದ ಲಕ್ಷಣಶಾಸ್ತ್ರ ಗ್ರಂಥಗಳು ಮಹಾಕಾವ್ಯದ ಬಗ್ಗೆ ಏನೇನು ವ್ಯಾಖ್ಯಾನಗಳನ್ನು ಕೊಡ್ತವೆ ಅವನ್ನೆಲ್ಲನೂ ಕೂಡ ಮೀರಿರುವಂಥವು. ಇವೆಲ್ಲನೂ ಕೂಡ ಆ ಥರದ ಲಕ್ಷಣ ಗ್ರಂಥಗಳ ಪ್ರತಿಪಾದಿಸುವಂಥ ಲಕ್ಷಣಗಳು ಹೊಂದಿರುವಂಥ ಮಹಾಕಾವ್ಯಗಳು ಕೂಡ ಅಪಾರ ಸಂಖ್ಯೆಯಲ್ಲಿದೆ. ಅದರ ಜೊತೆಗೆ ಇಂಥ ಮಹಾಕಾವ್ಯಗಳು ಕೂಡ ಇದೆ. ಸೊ ಇದನ್ನು ಒಂದು ಅಧ್ಯಯನದ ಚೌಕಟ್ಟಿಗೆ ತರೋದು ಹೇಗೆ? ಸೊ ಇಷ್ಟು ಸಂಕೀರ್ಣವಾಗಿರುವಂಥದ್ದಿದು. ಸೊ ಹಾಗಾಗಿನೇ ಈ ಬಗೆಯ ಸಂಕೀರ್ಣತೆಯನ್ನು ಹೊಂದಿರುವಂಥ ಕಾರಣದಿಂದನೇ ಆದರೂ ಕೂಡ ಇವನ್ನ ಮಹಾಕಾವ್ಯ ಅಂತ ಗುರುತಿಸುವಂಥ ಕಾರಣದಿಂದ ಸೊ ಈ ಮಹಾಕಾವ್ಯದಲ್ಲಿರುವಂಥ ಸಾಮಾನ್ಯ ಅಂಶಗಳು ಯಾವುದು,
ಮತ್ತು ಪೌರ್ವಾತ್ಯ ರಾಷ್ಟ್ರಗಳಲ್ಲಿರುವಂಥ ಮಹಾಕಾವ್ಯಗಳು, ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿರುವಂಥ ಮಹಾಕಾವ್ಯಗಳು, ಇವುಗಳಲ್ಲಿರುವಂಥ ಸಾಮಾನ್ಯ ಅಂಶಗಳು ಯಾವುದು, ಮತ್ತು ಯಾವ ಸಾಮಾನ್ಯ ಅಂಶಗಳ ಮೇಲೆ ಅವುಗಳನ್ನ ಮಹಾಕಾವ್ಯ ಅಂತ ಕರಿಬೇಕು. ದೀರ್ಘವಾಗಿದ್ದರೆ ಮಾತ್ರನಾ ಮಹಾಕಾವ್ಯ ಅನ್ನುವಂಥದ್ದು ಆಗುವಂಥದ್ದು, ಅತ್ಯಂತ ಪುಟಗಳ ಸಂಖ್ಯೆ ಅತ್ಯಂತ ಹೆಚ್ಚಾಗಿದ್ದರೆ ಅದನ್ನು ಮಹಾಕಾವ್ಯ ಅಂತಂತಾನೆ ಅನ್ಬೇಕಾ? ಸೊ ಇವೆಲ್ಲನೂ ಕೂಡ ತುಂಬ ಸಮಸ್ಯಾತ್ಮಕವಾಗಿರುವಂಥದ್ದು. ಸೊ ಹಾಗಾಗಿ ಏನಂತಂದರೆ ಈ ಪ್ರಭೇದಗಳ ಅಧ್ಯಯನ ಹಾಗೆ ಬೇರೆ ಬೇರೆ ಪ್ರಕಾರಗಳು ಕೂಡ ಬೆಳ್ಕೊಂಡು ಬರ್ತಾ ನಾಟಕಕ್ಕೆ ಸಂಬಂಧಪಟ್ಟಂಗೆ, ನಾಟಕನೂ ಕೂಡ ಏನು ಅಂತಂತಂದರೆ ಗ್ರೀಕರ ನಾಟಕದ ಆ ಪರಂಪರೆಯಿಂದ ಹಿಡಿದು ಬ್ರೆಕ್ಟ್ವರೆಗೆ, ನಂತರ ಇತ್ತೀಚಿನ ಬೀದಿ ನಾಟಕಗಳವರೆಗೂ ಕೂಡ ನಾಟಕ ಬೇರೆ ಬೇರೆ ರೂಪದಲ್ಲೇ ಬೆಳ್ಕೊಂಡು ಬಂದಿದೆ, ಬೇರೆ ಬೇರೆ ರೂಪದಲ್ಲೇ ತಿರುವುಗಳನ್ನ ಪಡ್ಕೊಂಡು ಬಂದಿದೆ. ಈಗ ಹವ್ಯಾಸಿ ನಾಟಕಗಳಿದೆ, ವೃತ್ತಿರಂಗಭೂಮಿ ಇದೆ, ಮತ್ತು ಕೃತಿಗಳನ್ನು ಆ್ಯಸ್ ಇಟ್ ಈಸ್ ಅದನ್ನು ಪ್ರೆಸೆಂಟ್ ಮಾಡುವಂಥ ನಾಟಕಗಳಿದ್ದಾವೆ, ಇವೆಲ್ಲನೂ ಕೂಡ ಇದೆ. ಮತ್ತು ಯಕ್ಷಗಾನದಂಥ ಹಾಡು ನೃತ್ಯಗಳಿಂದ ಕೂಡಿರುವಂಥ, ಸಂಗೀತದಿಂದ ಕೂಡಿರುವಂಥ, ಸೂತ್ರಧಾರ ಒಬ್ಬ ತನ್ನ ವಿಶಿಷ್ಟ ಕಂಠದಿಂದ ಹಾಡುವಂಥ ನಾಟಕ ಪ್ರಕಾರ ಇದೆ, ಆಟ ಅಂತಂದು ಕರೀತಾರೆ. ಸೊ ಅದನ್ನು ಬ್ಯಾಲೆಯನ್ನ ರೂಪದಲ್ಲಿ ಶಿವರಾಮ್ ಕಾರಂತರು ಕನ್ವರ್ಟ್ ಮಾಡಿದ್ರು. ಸೊ ಹಾಗಾದರೆ ನಾಟಕ ಪರಂಪರೆನ ಹೆಂಗೆ ಅರ್ಥೈಸುವಂಥದ್ದು, ಸಾಮಾನ್ಯ ಸೂತ್ರ ಕೊಡುವಂಥದ್ದು ಹೆಂಗೆ? ಸೊ ಹಾಗಾಗಿ ಈ ಪ್ರಭೇದಗಳ ಅಧ್ಯಯನ ಇದೆಯಲ್ಲ, ಈ ಪ್ರಭೇದಗಳ ಅಧ್ಯಯನ ತುಂಬ ಅಂತಂದರೆ ಆ ಬೆಳವಣಿಗೆಯ ಪ್ರಭೇದಗಳು ಅಥವಾ ಸಾಹಿತ್ಯ ಪ್ರಕಾರಗಳು ಅಥವಾ ಸಾಹಿತ್ಯ ಪ್ರಭೇದಗಳು ತಮ್ಮ ಬೆಳವಣಿಗೆಯ ಹಂತದಲ್ಲಿ ಬೇರೆ ಬೇರೆ ಸುದೀರ್ಘ ಕಾಲಘಟ್ಟದಲ್ಲಿ ಬೇರೆ ಬೇರೆ ತಿರುವುಗಳನ್ನು ಪಡ್ಕೊಂಡು ಅತ್ಯಂತ ಹೊಸ 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 ರೂಪಗಳಿಗೆ ತನ್ನಂತ ತೆರ್ಕೊಂಡು ಬಂದಿದೆ. ಸಾಹಿತ್ಯ ಆ ರೀತಿ ಮುಕ್ತವಾಗಿರುವಂಥ ಗುಣವನ್ನು ಹೊಂದಿರುವಂಥದ್ದು. ಸೊ ಹಾಗಾಗಿ ಏನು ಅಂತಂತಂದರೆ ಈ ಥರದ ಪ್ರಭೇದಗಳ ಅಧ್ಯಯನ ಇದೆಯಲ್ಲ, ಇದು ಅತ್ಯಂತ ಸಂಕೀರ್ಣವಾಗಿರುವಂಥದ್ದು, ಹಾಗಾಗಿ ಜನಪ್ರಿಯವಾಗಿಲ್ಲ ಇದು ಒಂದು. ಸೊ ಇದಕ್ಕೆ ಸಾಮಾನ್ಯ ಸೂತ್ರವನ್ನು, ಸಾಮಾನ್ಯವಾಗಿರುವಂಥ ಒಂದು ಹೇಳಿಕೆಯನ್ನು ಕೊಡೋದು ತುಂಬ ಕಷ್ಟ ಆಗುತ್ತೆ ಅನ್ನುವಂಥದ್ದು. ಹಾಗಾಗಿ ಅತ್ಯಂತ ಕಡಿಮೆ ಅಧ್ಯಯನಕ್ಕೆ ಒಳಪಟ್ಟಿರುವಂಥ ಬಗೆ ಇತ್ತು. ಇದರ ವ್ಯಾಪ್ತಿ ತುಂಬ ವಿಸ್ತಾರವಾಗಿರುವಂಥದ್ದು, ವ್ಯಾಪಕವಾಗಿರುವಂಥದ್ದು. ಇಡೀ ಮಹಾಕಾವ್ಯಗಳ ಅಧ್ಯಯನ, ಮಹಾಕಾವ್ಯದ ಪ್ರಭೇದಗಳ ಅಧ್ಯಯನ, ಮಹಾಕಾವ್ಯದ ಪ್ರಕಾರದ ಅಧ್ಯಯನ, ಇಡೀ ದೇಶ ಅಥವಾ ಬೇರೆ ಬೇರೆ ದೇಶಗಳಲ್ಲಿರುವಂಥ ಮಹಾಕಾವ್ಯಗಳ ಸ್ಟಡಿ ಮಾಡಿ, ಅದರ ಸ್ವರೂಪದ ಸ್ಟಡಿ ಮಾಡಿ, ಅದರಲ್ಲಿರುವಂಥ ಲಕ್ಷಣಗಳನ್ನು ಸ್ಟಡಿ ಮಾಡಿ, ಅದರಲ್ಲಿರುವಂಥ ಛಂದಸ್ಸನ್ನು ಸ್ಟಡಿ ಮಾಡಿ, ಸೊ ವಸ್ತುಗಳ ಸಾಮಾನ್ಯ ಅಂಶಗಳನ್ನು ಸ್ಟಡಿ ಮಾಡಿ ನಾವು ಆ ಪ್ರಭೇದಗಳ ಅಧ್ಯಯನದಲ್ಲಿ ತೊಡಗಬೇಕಾಗತ್ತೆ. ಸೊ ಅದೇ ರೀತಿ ನಾನು ನಾಟಕಕ್ಕೆ ಸಂಬಂಧಪಟ್ಟಂಗೂ ಕೂಡ ಹೇಳಿದೆ. ಈ ಎರಡು ಅಂಶಗಳು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಮುಂದೆ ಈ ಎರಡು ಅಂಶಗಳ ಬಗ್ಗೆ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ನಾಟಕಗಳ ಬಗ್ಗೆ ಅಂತ ಹೇಳಬೇಕಾದ್ರೂ ಕೂಡ ಇಡೀ ವಿಶ್ವದ ನಾಟಕಗಳ ಒಂದು ಸ್ಥೂಲವಾಗಿರುವಂಥ ಒಂದು ಪರಿಚಯ ಬೇಕಾಗುತ್ತೆ. ನಾಟಕ ಸಂಪ್ರದಾಯಗಳ ಪರಂಪರೆ ಬಗ್ಗೆ ಒಂದು ಸ್ಥೂಲ ಪರಿಚಯ ಇರಬೇಕಾಗುತ್ತೆ ತೌಲನಿಕ ಅಧ್ಯಯನಕಾರನಿಗೆ, ತೌಲನಿಕ ಅಧ್ಯಯನದ ವಿದ್ಯಾರ್ಥಿಗೆ. ಸೊ ಹಾಗಾಗಿ ಏನು ಅಂತಂತಂದರೆ ಇದು ಅತ್ಯಂತ ಸಂಕೀರ್ಣವಾಗಿರುವಂಥ ಅಧ್ಯಯನ ಆಗಿದೆ. ಸೊ ಹಾಗಾಗಿ ಈ ಬೇರೆ ಬೇರೆ ಥರದ ಇದು ಕಾರಣಗಳಿದಾವಲ್ಲ, ಅಂದರೆ ಅತ್ಯಂತ ಶ್ರಮದಾಯಕವಾಗಿರುವಂಥದ್ದು, ಅತ್ಯಂತ ಸಂಕೀರ್ಣವಾಗಿರುವಂಥದ್ದು, ಮತ್ತು ಈ ಪ್ರಕಾರಗಳು ಪಡ್ಕೊಳ್ಳುವಂಥ ತಿರುವುಗಳು, ಈ ತಿರುವುಗಳು ಯಾಕಾಗಿ ಆಯಿತು, ಮತ್ತು ಆಯಾ ಸಂದರ್ಭದ ಚಾರಿತ್ರಿಕ ಒತ್ತಡಗಳು, ಸಾಮಾಜಿಕ, ಧಾರ್ಮಿಕ, ರಾಜಕೀಯ, ನೈತಿಕವಾಗಿರುವಂಥ, ಕಲಾತ್ಮಕವಾಗಿರುವಂಥ ಮಾನದಂಡಗಳಲ್ಲಾದಂಥ ಬದಲಾವಣೆಗಳು, ಅದಕ್ಕಿದ್ದಂಥ ತಾತ್ವಿಕ ಇದು ಚಿಂತನ ಧಾರೆಗಳು, ಸೊ ಇವೆಲ್ಲನೂ ಕೂಡ ಕಾರಣೀಭೂತ ಆಗುತ್ತೆ. ಈ ಒಟ್ಟಾರೆ ಈ ಸಮಗ್ರವಾಗಿರುವಂಥ ಒಂದು ವೈಚಾರಿಕ ಸಂಹಿತೆಯನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಪ್ರಭೇದಗಳ ಅಂದರೆ ಸಾಹಿತ್ಯ ಪ್ರಭೇದಗಳು ಅಥವಾ ಸಾಹಿತ್ಯ ಪ್ರಕಾರಗಳ ಈ ಬದಲಾವಣೆಗೆ. ಸೊ ಹಾಗಾಗಿ ಏನಂತಂದರೆ ಇದರ ಕಾರಣಗಳಿದೆ. ಪ್ರಭೇದಗಳ ಅಧ್ಯಯನದಲ್ಲಿ ಅದು ಯಾಕೆ ಅಷ್ಟು ಸಂಕೀರ್ಣವಾಗಿದೆ ಅನ್ನೋದಕ್ಕೆ ಬಹಳಷ್ಟು ಕಾರಣಗಳು ಬರುತ್ತೆ. ಆ ಬಹಳಷ್ಟು ಕಾರಣಗಳು ಅಂತಂದರೆ ಆ ಸಂಕೀರ್ಣತೆಯ ರೂಪಕ್ಕೆ ಈ ಎಲ್ಲ ಸಮಗ್ರತೆಯ ಒಟ್ಟಂದದ ಅಧ್ಯಯನ ಅನ್ನುವಂಥದ್ದೆಲ್ಲ ಅತ್ಯಂತ ಶ್ರಮದಾಯಕವಾಗಿರುವಂಥ, ಕಷ್ಟ ಸಾಧ್ಯವಾಗಿರುವಂಥ ಒಂದು ಕೆಲಸ. ಸೊ ಹಾಗಾಗಿ ಈ ಭಿನ್ನ ಭಿನ್ನ ಕಾರಣಗಳಿಗೋಸ್ಕರ ಇದು ಅತ್ಯಂತ ಜನಪ್ರಿಯ ಅಂತಂತ ಅನ್ನಿಸ್ಕೊಂಡಿಲ್ಲದೆ ಇರುವಂಥ ಒಂದು ತೌಲನಿಕ ಸಾಹಿತ್ಯದ
ಅಧ್ಯಯನ ಶಿಸ್ತಿನಲ್ಲಿರುವಂಥ ಒಂದು ಅಧ್ಯಯನದ ಬಗೆ ಇದು. ಈ ಪ್ರಕಾರಗಳ ಅಧ್ಯಯನ ಅಂತಂತಂದರೆ ಆ್ಯಕ್ಚುಲಿ ಒಂದೇ ಸಾಹಿತ್ಯ ಪ್ರಭೇದಕ್ಕೆ ಸೇರಿರುವಂಥ ಒಂದೇ ಸಾಹಿತ್ಯ ಪ್ರಭೇದ ಅಥವಾ ಪ್ರಕಾರ. ಮಹಾಕಾವ್ಯ ಇರ್ಬೋದು, ನಾಟಕ ಇರ್ಬೋದು, ಭಾವಗೀತೆ ಇರ್ಬೋದು, ಖಂಡಕಾವ್ಯ ಇರ್ಬೋದು, ಸಣ್ಣ ಕಥೆ ಇರ್ಬೋದು, ಕಾದಂಬರಿ ಇರ್ಬೋದು, ಅಥವಾ ಮಹಾಕಾದಂಬರಿಗಳಿರ್ಬೋದು, ಅಥವಾ ಲಲಿತ ಪ್ರಬಂಧಗಳಿರ್ಬೋದು, ವೈಚಾರಿಕ ಪ್ರಬಂಧಗಳಿರ್ಬೋದು, ಪ್ರವಾಸ ಕಥನಗಳಿರ್ಬೋದು, ಯಾವುದೇ ಪ್ರಕಾರಗಳಿರ್ಬೋದು, ಜೀವನ ಚರಿತ್ರೆಗಳಿರ್ಬೋದು, ಆತ್ಮಚರಿತ್ರೆಗಳಿರ್ಬೋದು, ಯಾವುದೇ ಸಾಹಿತ್ಯ ಪ್ರಭೇದಕ್ಕೆ ಸೇರಿರುವಂಥ ವಿವಿಧ ಭಾಷೆಗಳ ಕೃತಿಗಳನ್ನು, ಬೇರೆ ಬೇರೆ ಭಾಷೆಯ ಕೃತಿಗಳನ್ನು, ಅಂದರೆ ಮಹಾಕಾವ್ಯ, ನಾಟಕ, ಕಾದಂಬರಿ, ಸಣ್ಣಕಥೆ, ಪ್ರವಾಸ ಸಾಹಿತ್ಯ, ಜೀವನ ಚರಿತ್ರೆ, ವಿಮರ್ಶೆ, ಆಗಾಗಲೇ ನಾನು ಪಟ್ಟಿ ಮಾಡಿದೆ. ಇವುಗಳನ್ನು ಒಂದೆಡೆ ತಂದು ಅವುಗಳ ತುಲನಾತ್ಮಕವಾಗಿರುವಂಥ ಅಭ್ಯಾಸ ಮಾಡುವಂಥದ್ದು. ಇದು ಆ್ಯಕ್ಚುಲಿ ಪ್ರಕಾರಗಳ ಅಥವಾ ಪ್ರಭೇದಗಳ ಅಧ್ಯಯನ. ಪ್ರಕಾರ ಅಂತಂದರೆ ಇದರ ಪೂರ್ವದಲ್ಲೇ ನಾವು ಸೇರಿಸ್ಕೊಳ್ಬೇಕಾಗಿರುವಂಥದ್ದು ಸಾಹಿತ್ಯ ಪ್ರಕಾರಗಳ ಅಥವಾ ಸಾಹಿತ್ಯ ಪ್ರಭೇದಗಳ ಅಧ್ಯಯನ ಅಂತಂದ್ಬಿಟ್ಟು. ತೌಲನಿಕ ಸಾಹಿತ್ಯ ಅಧ್ಯಯನದಲ್ಲಿ ಸಾಹಿತ್ಯ ಅಧ್ಯಯನದ ಜ್ಞಾನ ಶಿಸ್ತಿನಲ್ಲಿ ಇದು ಅಧ್ಯಯನ ಮಾಡುವಂಥ, ತೌಲನಿಕ ಸಾಹಿತ್ಯವನ್ನು ಅಧ್ಯಯನ ಮಾಡುವಂಥ ಒಂದು ಬಗೆ ಇದು. ಸರಿ, ಇಂಥ ಪ್ರಭೇದಗಳ ಅಧ್ಯಯನದಲ್ಲಿ ಹೆಚ್ಚು ಒತ್ತು ಬೀಳುವಂಥದ್ದು ಆ ಪ್ರಭೇದದ ಕಾಲಾನುಕ್ರಮದ ಬೆಳವಣಿಗೆ ಮೇಲೆ. ನಾನು ಆಗಲೇ ಹೇಳಿದೆ, ಇದಕ್ಕೆ ಸಂಬಂಧಪಟ್ಟಂಗೆ ನಾಟಕದ ಸಂಪ್ರದಾಯಕ್ಕೆ ಸಂಬಂಧಪಟ್ಟಂಗೆ ಗ್ರೀಕ್ ನಾಟಕಗಳ, ದುರಂತ ನಾಟಕಗಳ ಸಂದರ್ಭದಲ್ಲಿ ಅವರು ಮುಖವಾಡಗಳನ್ನು ತೊಡ್ಕೊಂಡು ಅವರ ಭಾವಗಳು ಅಭಿವ್ಯಕ್ತ ಆಗ್ತಾನೆ ಇರಲಿಲ್ಲ, ಗೊತ್ತಾಗ್ತಿರ್ಲಿಲ್ಲ. ಅಭಿವ್ಯಕ್ತ ಆಗ್ತಿರಲಿಲ್ಲ ಅಂದರೆ ಅಭಿವ್ಯಕ್ತ ಆಗ್ತಿತ್ತು ಅಂತ ಕಾಣುತ್ತೆ, ಆದರೆ ಎದುರುಗಡೆ ಪ್ರೇಕ್ಷಕರಿಗೆ ಗೊತ್ತಾಗ್ತಿಲ್ಲ. ಮುಖವಾಡವನ್ನು ಧರಿಸ್ಕೊಳ್ತಾ ಇದ್ರು. ನಾಟಕ ನಡೀತಾ ಇತ್ತು, ಸಂಭಾಷಣೆಗಳು ನಡೀತಾ ಇತ್ತು. ತದನಂತರ ಬಹುಶಃ ಮುಖವಾಡಗಳಿಲ್ಲದೆ ಹೋಗ್ಬೋದು. ನಂತರ ನಾಟಕಗಳ ರೀತಿಗಳು ಬದಲಾಗ್ತಾ ಬಂತು. ಹೆಚ್ಚು ಕಡಿಮೆ ಸಾಂಪ್ರದಾಯಿಕವಾಗಿರುವಂಥ ರೀತಿಯಲ್ಲಿ ವೃತ್ತಿ ರಂಗಭೂಮಿಯಲ್ಲಿ ಹೆಂಗೆ ವಿವಿಧ ಬಗೆಯ ವೇಷಭೂಷಣಗಳನ್ನು ಧರಿಸ್ಬಿಟ್ಟು ನಾಟಕಗಳನ್ನ ಅಭಿನಯ ಮಾಡ್ತಾರೆ, ಆ ಥರ ನಾಟಕಗಳು ಬಂದವು. ನಂತರ ನಾಟಕದ ಪರಂಪರೆ ಮುಂದುವರಿತಾ ಬಂತು. ಅಂದರೆ ಸಾಂಪ್ರದಾಯಿಕವಾಗಿ ಬೆಳ್ಕೊಂಡು ಬಂದಂಥ ಜನಪದೀಯವಾಗಿರುವಂಥ ಜನಪದ ರಂಗಭೂಮಿನೂ ಕೂಡ ಇತ್ತು. ಸಣ್ಣಾಟ, ದೊಡ್ಡಾಟ, ಈ ಥರದ್ದು ಬಯಲಾಟ ಅಂತಂತ ಕರೀತಾರೆ. ಯಕ್ಷಗಾನದ ಮಾದರಿಯ ಶಿಷ್ಟ ಬಗೆಯ ನಾಟಕಗಳು ಅನ್ನುವಂಥದ್ದು, ಈ ಥರದ ನಾಟಕ ಪರಂಪರೆಗಳು ಇವೆಲ್ಲವೂ ಕೂಡ ಒಟ್ಟಿಗೆ ಬೆಳ್ಕೊಂಡು ಬಂದವು, ಆದರೆ ಬೇರೆ ಬೇರೆ ಧಾರೆಗಳಾಗಿ ಬಂದವು. ಸೊ ಕಾಲಾನುಕ್ರಮದ ಬೆಳವಣಿಗೆ ನಾಟಕಗಳಲ್ಲಿ ಯಾವ ರೀತಿ ಬದಲಾವಣೆ ಆಗಿದೆ ಅಂತ. ನಂತರ ಇದೇ ಯಕ್ಷಗಾನ ಬ್ಯಾಲೆಯಾಗಿ ರೂಪುಗೊಳ್ತು. ಸಂಜೆಯಿಂದ ಮಾರನೇ ದಿನದ ಬೆಳಗ್ಗಿನವರೆಗೆ ಆಡ್ತಾ ಇದ್ದಂಥ ಯಕ್ಷಗಾನದ ನಾಟಕ ಅಥವಾ ಸಣ್ಣಾಟ ಅಥವಾ ದೊಡ್ಡಾಟ ಇವೆಲ್ಲನೂ ಕೂಡ ಈಗ 3 ಗಂಟೆ ಅವಧಿಯ ನಾಟಕ ಆಗಿದೆ. ಸೊ ಈ ಪರಿವರ್ತನೆಗಳು ಕಾಲಾನುಕ್ರಮದಲ್ಲಿ ಅದರ ಬೆಳವಣಿಗೆಗಳು ಹೆಂಗಾಗ್ತಾ ಇವೆ. ನಂತರ ಏನು ಅಂತಂದರೆ ತದ್ವತ್ತಾಗಿ ಅನುಕರಿಸುವಂಥದ್ದು ನಾಟಕ ಅಲ್ಲ, ಸೂಚ್ಯವಾಗಿ ತಿಳಿಸಬೇಕು ಅನ್ನುವಂಥದ್ದು, ಈ ಥರದ್ದು ತಿಳುವಳಿಕೆ ಬಂತು. ಹವ್ಯಾಸಿ ರಂಗಭೂಮಿ ಅನ್ನುವಂಥದ್ದು ಬಂತು. ಬ್ರೆಕ್ಟ್ ನಂತರ ಅದನ್ನು ಇನ್ನೂ ಕೂಡ ವಿಸ್ತರಿಸಿ ಎಪಿಕ್ ರಂಗಭೂಮಿ ಅನ್ನುವಂಥದ್ದನ್ನು, ಎಪಿಕ್ ಥಿಯೇಟರ್ ಅನ್ನುವಂಥದ್ದನ್ನು ಸೃಷ್ಟಿಸ್ತದೆ. ಅರ್ಧಚಂದ್ರ ಅಂದರೆ ಸ್ಟೇಜ್ ಹಿಂಗಿರುತ್ತೆ, ಈ ಕಡೆ ಅರ್ಧಚಂದ್ರಾಕೃತಿಯ ಪ್ರೇಕ್ಷಕರ ಕುಳಿತುಕೊಳ್ಳುವಿಕೆ ವ್ಯವಸ್ಥೆಯನ್ನು ಮಾಡಲಾಗಿರುತ್ತೆ. ಸೊ ಪ್ರತಿಯೊಂದನ್ನು ಕೂಡ ಸಂಕೇತಗಳು, ಪ್ರೇಕ್ಷಕ ಯೋಚನೆ ಮಾಡಬೇಕು, ಪ್ರೇಕ್ಷಕ ನಾಟಕದಲ್ಲಿ ತಲ್ಲೀನಗೊಳ್ಳಬಾರದು ಅನ್ನುವಂಥ ಮನೋಸ್ಥಿತಿ ಬಂತು, ಮನೋಧರ್ಮ ಬಂತು. ಬ್ರೆಕ್ಟ್ ಅದನ್ನು ಹೇಳ್ತಾನೆ. ಸೊ ಅದನ್ನು ಎಪಿಕ್ ರಂಗಭೂಮಿ, ಮಹಾರಂಗಭೂಮಿ ಅಂತಂತ ಕರೀತಾನೆ. ಅಭಿಜಾತ ರಂಗಭೂಮಿ ಅಂತಂದ್ಬಿಟ್ಟು, ಕ್ಲಾಸಿಕ್ ಆಗಿರುವಂಥದ್ದು ಅಂತಂತಂದ್ಬಿಟ್ಟು. ಅಂದರೆ ಪ್ರೇಕ್ಷಕ ತುಂಬ ಎಚ್ಚರನಾಗಿರಬೇಕು, ಅವನು ತುಂಬ ತನ್ನ ಪ್ರಜ್ಞಾವಸ್ಥೆಯನ್ನು ಜಾಗೃತ ಸ್ಥಿತಿಯಲ್ಲಿ ಇಟ್ಕೊಂಡಿರಬೇಕು ಅಂತ. ಆದರೆ ಯಕ್ಷಗಾನದಂಥ ನಾಟಕಗಳಲ್ಲಿ ಅಥವಾ ಬೇರೆ ಸಣ್ಣಾಟ, ದೊಡ್ಡಾಟದ ಬಯಲಾಟಗಳಲ್ಲಿ ಅಥವಾ ದುರಂತ ನಾಟಕಗಳಲ್ಲಿ ತಲ್ಲೀನನಾಗಬೇಕು. ತನ್ಮಯತೆ, ತನ್ಮಯೀಭವನ ಯೋಗ್ಯತೆ, ಯಾರಲ್ಲಿ ತನ್ಮಯವಾಗುವಂಥ ಯೋಗ್ಯತೆ ಇರುತ್ತೋ ಅವನು ಸಾಂಪ್ರದಾಯಿಕ. ಪ್ರೇಕ್ಷಕನಿಗೂ ಕೂಡ ಇದು ಅವನ್ವಯಿಸುತ್ತೆ, ತನ್ಮಯ ಆಗಬೇಕು.
ಆ ನಾಟಕವನ್ನು ನೋಡಿ ದುಃಖದ ಸಂದರ್ಭ ಬಂದರೆ ಕಣ್ಣೀರು ಹಾಕಬೇಕು. ಬ್ರೆಕ್ಟ್ ಇದನ್ನು ತಪ್ಪು ಅಂತ ಹೇಳ್ತಾರೆ. ಸರಿಯಲ್ಲ, ವಿವೇಚನೆಯಿಂದ ನೋಡಬೇಕು, ವಿಮರ್ಶಾತ್ಮಕ ಪ್ರಜ್ಞೆ ಇರಬೇಕು, ವಿಚಾರಶೀಲತೆ ಇರಬೇಕು ನೋಡಬೇಕಾದ್ರೆ ಒಂದು ನಾಟಕವನ್ನು ರಂಗಸ್ಥಳದಲ್ಲಿ ನೋಡಬೇಕಾದ್ರೆ ಅಂತ. ಸೊ ಈ ಕಾಲಾನುಕ್ರಮದ ಬೆಳವಣಿಗೆ ಮೇಲೆ ಹೆಚ್ಚು ಒತ್ತು ಕೊಡಬೇಕಾಗತ್ತೆ ಅಧ್ಯಯನದ ಸಂದರ್ಭದಲ್ಲಿ. ಮತ್ತು ಪ್ರಭೇದ ಲಕ್ಷಣ, ಈ ಸಾಹಿತ್ಯ ಪ್ರಭೇದ ಲಕ್ಷಣಗಳಿದೆಯಲ್ಲ, ಲಕ್ಷಣಗಳ ಭಿನ್ನತೆಗಳ ಮೇಲೆ ಆ್ಯಕ್ಚುಲಿ ನಾವು ಒಂದು ಗಮನವನ್ನು ಕೊಡಬೇಕಾಗತ್ತೆ. ಈಗಾಗಲೇ ಹೇಳಿರುವಂಥದ್ದು ರುದ್ರನಾಟಕಗಳ ಲಕ್ಷಣಗಳು ಮತ್ತು ಹವ್ಯಾಸಿ ರಂಗಭೂಮಿಯ ಇದು ನಾಟಕಗಳ ಲಕ್ಷಣಗಳು, ಯಕ್ಷಗಾನದ ನಾಟಕಗಳ ಲಕ್ಷಣಗಳು, ಸೊ ಮತ್ತು ಜನಪದ ರಂಗಭೂಮಿಯ ನಾಟಕಗಳ ಲಕ್ಷಣಗಳು. ಸೊ ಇವನ್ನೆಲ್ಲನೂ ಕೂಡ ನಾವು ಕಾಲಾನುಕ್ರಮದಲ್ಲಿ ಮತ್ತು ಆ ಲಕ್ಷಣಗಳು ಮತ್ತು ಭಿನ್ನತೆಗಳು ಏನೇನಿದೆ ಅದನ್ನು ಗಮನದಲ್ಲಿಟ್ಕೊಂಡು ನಾವು ನಾಟಕವನ್ನು ಅಭ್ಯಾಸ ಮಾಡಬೇಕಾಗತ್ತೆ. ಅಥವಾ ನಾಟಕಗಳ ಅಭ್ಯಾಸ ಅಥವಾ ನಾಟಕ ಪ್ರಕಾರದ ಅಭ್ಯಾಸ, ನಾಟಕ ಪ್ರಕಾರ ಅಥವಾ ನಾಟಕ ಪ್ರಭೇದದ ಅಭ್ಯಾಸ ಅಥವಾ ಅಧ್ಯಯನವನ್ನು ಮಾಡಬೇಕಾಗತ್ತೆ. ಇದು ಹೆಚ್ಚು ಶ್ರಮದಾಯಕವಾಗಿರುವಂಥ ಕೆಲಸ. ಇಡೀ ಒಂದು ಪ್ರಕಾರದ ಅಧ್ಯಯನ ಇದು, ಇಡೀ ಒಂದು ಸಾಹಿತ್ಯ ಪ್ರಭೇದದ ಅಧ್ಯಯನ. ಸೊ ಹಾಗಾಗಿ ಏನು ಅಂತಂತಂದರೆ ಒಟ್ಟಾರೆ ಈ ಪ್ರಭೇದದ ಲಕ್ಷಣ ಭಿನ್ನತೆಗಳ ಅಭ್ಯಾಸ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಏನಂತಂದರೆ ಸುದೀರ್ಘವಾಗಿರುವಂಥ ಅಭ್ಯಾಸ, ಅಧ್ಯಯನ ಮತ್ತು ನಿರಂತರ ಶ್ರಮವನ್ನು ಬೇಡುವಂಥ ಕೆಲಸ ಮತ್ತು ಸಂಕೀರ್ಣವಾಗಿರುವಂಥ ಕೆಲಸ ಇದು. ಸೂಕ್ಷ್ಮವಾಗಿರುವಂಥ ಭಿನ್ನತೆಗಳನ್ನು, ಬದಲಾವಣೆಗಳನ್ನು, ಕಾಲಾನುಕ್ರಮವಾಗಿರುವಂಥ ಬದಲಾವಣೆಗಳನ್ನು ಗುರುತಿಸ್ತಾ ಹೋಗಬೇಕಾಗತ್ತೆ. ಶ್ರಮದಾಯಕವಾಗಿರುವಂಥ ಕೆಲಸ. ಆದರೆ ಈ ಪ್ರಭೇದಗಳ, ಸಾಹಿತ್ಯ ಪ್ರಭೇದಗಳ ಅಥವಾ ಸಾಹಿತ್ಯ ಪ್ರಕಾರಗಳ ಈ ಅಧ್ಯಯನ ಏನಿದೆ, ಈ ಅಧ್ಯಯನದಿಂದ ನಾವು ಪಶ್ಚಿಮ ಕೇಂದ್ರಿತ ನಿಲುವನ್ನು, ಅಂದರೆ ನಮಗೆಲ್ಲನೂ ಕೂಡ ಈ ಸಾಹಿತ್ಯ ಪ್ರಕಾರಗಳು ಆ್ಯಕ್ಚುಲಿ ನಮ್ಮಲ್ಲಿರುವಂಥ ಕೆಲವು ಸಾಹಿತ್ಯ ಪ್ರಕಾರಗಳನ್ನು ಹೊರತುಪಡಿಸಿದರೆ ಉಳಿದಿರುವಂಥದ್ದೆಲ್ಲನೂ ಕೂಡ ಈ ಆಧುನಿಕ ಅಥವಾ ಕೆಲವು ಸಾಮಾನ್ಯವಾಗಿ ಪೌರಾತ್ಯ ಮತ್ತು ಪಾಶ್ಚಿಮಾತ್ಯ ಈ ಎರಡೂ ಕಡೆ ಇರುವಂಥ ಸಾಮಾನ್ಯ ಸಾಹಿತ್ಯ ಪ್ರಕಾರಗಳನ್ನು ಕುರಿತಂತೆ ನಾವು ಅಧ್ಯಯನ ಮಾಡುವಂಥ ಸಂದರ್ಭದಲ್ಲಿ ಪಾಶ್ಚಿಮಾತ್ಯ ದೃಷ್ಟಿಕೋನ ಅನ್ನುವಂಥದ್ದು ಮುಖ್ಯವಾಗುತ್ತೆ. ಯಾಕೆ ಅಂತಂತಂದರೆ ಈ ಅಧ್ಯಯನ ಶಿಸ್ತಿನ ಬಗ್ಗೆ ಹೆಚ್ಚು ವ್ಯಾಪಕವಾಗಿರುವಂಥ ಅಧ್ಯಯನ ನಡೆಸಿರುವಂಥವ್ರು ಅವರು. ಮತ್ತು ಅವ್ರು ಹೇಳಿರುವಂಥದ್ದನ್ನು ನಾವು ಆ್ಯಕ್ಚುಲಿ ಪೌರಾತ್ಯ ರಾಷ್ಟ್ರಗಳಲ್ಲಿ ಒಪ್ಕೊಂಡು ಬರಲಾಗಿದೆ. ಅದಕ್ಕೆ ಕಾರಣ ಬೇರೆ ಬೇರೆ ಇದೆ. ಏನು ಅಂತಂದರೆ ಅವರು ರಾಜಕೀಯವಾಗಿ ಅವರು ಪ್ರಭುತ್ವದ ನೆಲೆಯಲ್ಲಿ ಅಧಿಕಾರಿಕವಾಗಿ ನಮ್ಮನ್ನು ಆಳ್ತಾ ಇದ್ದರು. ಸೊ ಆಳುವಂಥವರ ಹೇಳಿಕೆಗಳು, ಅವರ ಜ್ಞಾನ ಸಂಹಿತೆಗಳು, ಅವರ ನ್ಯಾಯಶಾಸ್ತ್ರಗಳು, ಅವರ ಜ್ಞಾನಶಾಸ್ತ್ರಗಳು, ಅವರ ತತ್ವಶಾಸ್ತ್ರಗಳು, ಅವರ ವಿಚಾರಶಾಸ್ತ್ರಗಳು ಎಲ್ಲನೂ ಕೂಡ ಆಳಿಸಿಕೊಳ್ಳುವಂಥವರ ಮೇಲೆ ಪ್ರಭಾವ ಬೀರುವಂತೆ ಮಾಡಿದ್ರು. ಇಡೀ ಶಿಕ್ಷಣ ಕ್ರಮದಲ್ಲಿ ಆ ಥರದ ಒಂದು ವ್ಯವಸ್ಥೆ ಆಯಿತು. ಸೊ ಅದನ್ನು ಒಪ್ಕೊಂಡು ಬರಲಾಯಿತು. ಇದನ್ನು ಎಡ್ವರ್ಡ್ ಸೈದ್ ಓರಿಯೆಂಟಲಿಸಮ್ ಅಂತಂತ ಕರೀತಾರೆ. ಸೊ ಈ ಓರಿಯೆಂಟಲಿಸ್ಟ್ ಆಗಿರುವಂಥ ಚಿಂತನೆ ಇದೆಯಲ್ಲ, ಅಂದರೆ ಅವರು ಹೇಳಿರುವಂಥದ್ದನ್ನು ಒಪ್ಪುವಂಥದ್ದು ಅಥವಾ ಅವರು ಒಪ್ಪುವಂತೆ ಮಾಡಿರುವಂಥದ್ದು ಇದೆಯಲ್ಲ, ಇದು ಈ ಪ್ರಕಾರಗಳ, ಸಾಹಿತ್ಯ ಪ್ರಕಾರಗಳ ಅಥವಾ ಸಾಹಿತ್ಯ ಪ್ರಭೇದಗಳ ಅಧ್ಯಯನದಿಂದ ಇದನ್ನು ಬದಲಾಯಿಸುವಂಥ ಸಾಧ್ಯತೆ ಇದೆ. ಇದು ಇದರ ಅತ್ಯಂತ ಮಹತ್ವವಾಗಿರುವಂಥ ಒಂದು ದೊಡ್ಡ ಕೊಡುಗೆ ಇದು. ಪಶ್ಚಿಮ ಕೇಂದ್ರಿತ ನಿಲುವಿದೆಯಲ್ಲ, ಪಶ್ಚಿಮ ಕೇಂದ್ರಿತ ನಿಲುವನ್ನು ಬದಲಾಯಿಸಬಲ್ಲಂಥ, ಸೂಕ್ತ ತಿದ್ದುಪಡಿ ಮಾಡಬಲ್ಲಂಥ ಸಾಧ್ಯತೆಗಳು ಈ ಪ್ರಭೇದಗಳ ಅಧ್ಯಯನದಲ್ಲಿದೆ, ಪ್ರಕಾರಗಳ ಅಧ್ಯಯನದಲ್ಲಿದೆ. ಉದಾಹರಣೆಗೆ ನಾನು ಆ್ಯಕ್ಚುಲಿ ನಾಟಕ ಮತ್ತು ಮಹಾಕಾವ್ಯದ ಚರ್ಚೆಯನ್ನು ಮಾಡಿದ್ದೆ. ಮಹಾಕಾವ್ಯದ ಚರ್ಚೆಗೆ ಸಂಬಂಧಪಟ್ಟಂಗೆ ನಾನು ಪ್ರಾರಂಭಕ್ಕೆ ಬರ್ತೀನಿ. ಮಹಾಕಾವ್ಯ ಅಂತಂತಂದರೆ ಪಾಶ್ಚಿಮಾತ್ಯರ ದೃಷ್ಟಿಯಲ್ಲಿ, ಪಾಶ್ಚಿಮಾತ್ಯ ಕಾವ್ಯಮೀಮಾಂಸೆ ಅಥವಾ ಪಾಶ್ಚಿಮಾತ್ಯ ತತ್ವಶಾಸ್ತ್ರಜ್ಞರ ದೃಷ್ಟಿಯಲ್ಲಿ, ಪಾಶ್ಚಿಮಾತ್ಯ ಸಾಹಿತ್ಯ ಚಿಂತಕರ ದೃಷ್ಟಿಯಲ್ಲಿ ಮಹಾಕಾವ್ಯ ಅಂತಂತಂದರೆ ಅದೊಂದು ಸಾಹಿತ್ಯ ಪ್ರಭೇದ. ಅದು ತುಂಬ ದೀರ್ಘವಾಗಿರುವಂಥ ಕಥಾನಕ, ಮತ್ತು ಇದರಲ್ಲಿ ಬರುವಂಥ ಘಟನೆಯ ಕೇಂದ್ರದಲ್ಲಿ ಒಬ್ಬ ನಾಯಕ ಇರ್ತಾನೆ, ಸಿಂಗಲ್ ಹೀರೋ, ಒಬ್ಬ ನಾಯಕ ಇರ್ತಾನೆ, ಪ್ರಧಾನವಾಗಿರುವಂಥ ಪಾತ್ರ. ಆಮೇಲೆ ಮಹಾಕಾವ್ಯವನ್ನು ಮುಖ್ಯವಾಗಿ ರಾಷ್ಟ್ರೀಯತೆಯ ಪರಿಕಲ್ಪನೆ ಅನ್ನುವಂಥದ್ದು ರೂಪಿಸುತ್ತೆ ಅನ್ನುವಂಥದ್ದು ಪಾಶ್ಚಿಮಾತ್ಯರ
ಮುಖ್ಯವಾಗಿರುವಂಥ ನಂಬಿಕೆ. ಯಾಕೆ ಹಿಂಗಾಗುತ್ತೆ ಅಂತಂತಂದರೆ, ಯಾವಾಗ ರಾಷ್ಟ್ರದ ಪರಿಕಲ್ಪನೆ ಬಂತು, ಯಾವಾಗ ನಮಗೆ ಪಾಶ್ಚಿಮಾತ್ಯರಿಂದ ಆಧುನಿಕತೆ ಅನ್ನುವಂಥದ್ದು ಅವರಲ್ಲಿ ಆವಿರ್ಭವಿಸ್ತು, ಕೈಗಾರಿಕೀಕರಣ ಆಯಿತು, ಯಾಂತ್ರೀಕರಣ ಆಯಿತು, ನಗರೀಕರಣ ಆಯಿತು, ಆ ಸಂದರ್ಭದಲ್ಲಿ ಆಧುನಿಕತೆ ಎನ್ನುವಂಥದ್ದು, ಆಧುನಿಕ ವಿಚಾರಧಾರೆಗಳು, ಬೇರೆ ಬೇರೆ ಜ್ಞಾನ ಸಂಹಿತೆಗಳು, ಆಗ ಬೇರೆ ಬೇರೆ ಜ್ಞಾನ ಶಿಸ್ತುಗಳು ಉದಯ ಆದವು, ಹೊಸವು. ಸೊ ಆ ಸಂದರ್ಭದಲ್ಲಿ ರಾಷ್ಟ್ರೀಯತೆ ಕಲ್ಪನೆ ತುಂಬ ಪ್ರವರ್ಧಮಾನಕ್ಕೆ ಬರ್ತಾ ಇತ್ತು. ಈ ರಾಷ್ಟ್ರೀಯತೆ ಹೆಮ್ಮೆಯನ್ನು, ರಾಷ್ಟ್ರೀಯತೆ ಘನತೆಯನ್ನು ಎತ್ತಿ ಹಿಡಿಯೋದಕ್ಕೆ, ರಾಷ್ಟ್ರದ ಘನತೆಯನ್ನು ಎತ್ತಿ ಹಿಡಿಯೋದಕ್ಕೆ ಎಲ್ಲ ಜ್ಞಾನಶಿಸ್ತುಗಳ ಬಲವನ್ನು, ಬೆಂಬಲವನ್ನು ಪಡ್ಕೊಳ್ಳಲಾಯಿತು. ಆ ಸಂದರ್ಭದಲ್ಲಿ ರಾಷ್ಟ್ರೀಯತೆಗೆ ಹೆಚ್ಚು ಒತ್ತನ್ನು ಕೊಡಲಾಯಿತು. ಸೊ ಹಾಗಾಗಿ ರಾಷ್ಟ್ರೀಯತೆಯ ಹಿನ್ನೆಲೆಯ ವಿಚಾರ ಸಂಹಿತೆಗಳು ಏನು ಮಾಡಿದ್ವು ಅಂತಂದರೆ, ಇಡೀ ಸಾಹಿತ್ಯವನ್ನು ಅಳಿಯೋದಕ್ಕೆ ಶುರು ಮಾಡಿದ್ವು. ಇಡೀ ಸಾಹಿತ್ಯವನ್ನು ರಾಷ್ಟ್ರೀಯತೆ ಹಿನ್ನೆಲೆಯಲ್ಲಿ ನೋಡೋದಕ್ಕೆ ಶುರು ಮಾಡಿದ್ವು. ಸೊ ಹಾಗಾಗಿ ಏನು ಅಂತಂದರೆ, ಇಡೀ ರಾಷ್ಟ್ರಕ್ಕೆ ತನ್ನದೇ ಆಗಿರುವಂಥ ಒಂದು ಸಾಹಿತ್ಯಿಕ ಪರಂಪರೆ ಇರುತ್ತೆ, ಒಂದು ಸಾಹಿತ್ಯಿಕ ಅನನ್ಯತೆ ಇರುತ್ತೆ. ಇಡೀ ಸಾಹಿತ್ಯದಲ್ಲಿ, ಒಂದು ದೇಶದ ಸಾಹಿತ್ಯದಲ್ಲಿ ಮತ್ತು ಒಂದು ರಾಷ್ಟ್ರದ ಸಾಹಿತ್ಯದಲ್ಲಿ ಆ ರಾಷ್ಟ್ರಕ್ಕೇ ವಿಶಿಷ್ಟವಾಗಿರುವಂಥ ಕೆಲವು ರಾಷ್ಟ್ರೀಯತೆಯ ಅಂಶಗಳಿರುತ್ತೆ. ಸೊ ಹಾಗಾಗಿ ಆ ರಾಷ್ಟ್ರೀಯತೆಯ ಅಂಶಗಳು ಆ ರಾಷ್ಟ್ರದ ಒಂದು ಐಕ್ಯತೆಯನ್ನು, ಆ ರಾಷ್ಟ್ರವನ್ನು ರೂಪುಗೊಳಿಸುವಂಥ ಒಂದು ಸಾಂಸ್ಕೃತಿಕ ಕೆಲಸವನ್ನು ಮಾಡ್ತಾ ಇರ್ತವೆ, ಆ ಸಾಂಸ್ಕೃತಿಕ ಜವಾಬ್ದಾರಿಯನ್ನು ಹೊಂದಿರ್ತವೆ. ಸೊ ಹಾಗಾಗಿ ಇಂಥ ಸಾಹಿತ್ಯವನ್ನು ರಾಷ್ಟ್ರೀಯ ಸಾಹಿತ್ಯ ಅನ್ನುವಂಥ ಹೆಸರಿನಲ್ಲಿ ಕರಿತೀವಿ ಅನ್ನುವಂಥದ್ದನ್ನು ಪಾಶ್ಚಾತ್ಯ ಚಿಂತಕರು ಪ್ರತಿಪಾದನೆ ಮಾಡಿದರು. ಸೊ ಇದು ಮಹಾಕಾವ್ಯಕ್ಕೂ ಕೂಡ ಅನ್ವಯಿಸ್ತು. ರಾಷ್ಟ್ರೀಯತೆಯ ಪರಿಕಲ್ಪನೆ ಏನು ಮಾಡುತ್ತೆ ಅಂತಂದರೆ, ಆ ರಾಷ್ಟ್ರದ ವಿಚಾರಗಳು, ವೈಚಾರಿಕತೆ ಅಥವಾ ಅದರ ನಂಬಿಕೆಗಳು, ಆ ರಾಷ್ಟ್ರದ ರೀತಿ ನೀತಿ, ಆ ರಾಷ್ಟ್ರದ ಘನತೆ, ಆ ರಾಷ್ಟ್ರದ ಗೌರವ, ಆ ರಾಷ್ಟ್ರದ ಸಂಸ್ಕೃತಿ, ಆ ರಾಷ್ಟ್ರದ ಸಾಮಾಜಿಕ ನಡವಳಿಕೆ, ಆ ರಾಷ್ಟ್ರದ ಆದರ್ಶ, ಆ ರಾಷ್ಟ್ರ ಯಾವುದನ್ನು ತಿರಸ್ಕರಿಸುತ್ತೆ, ಇವೆಲ್ಲನೂ ಕೂಡ ಏನಾಗುತ್ತೆ ಅಂತಂದರೆ ಮಹಾಕಾವ್ಯದ ರೂಪದಲ್ಲಿ ಬರುತ್ತೆ. ಆ ಮಹಾಕಾವ್ಯದಲ್ಲಿ ಬಂದು ಇಡೀ ಒಂದು ಸಾಂಸ್ಕೃತಿಕ ರಾಷ್ಟ್ರೀಯತೆಯನ್ನು ಆ ಮಹಾಕಾವ್ಯ ಏನು ಮಾಡುತ್ತೆ ಅಂದರೆ ಪ್ರೊಜೆಕ್ಟ್ ಮಾಡುತ್ತೆ ಅಥವಾ ಬಿಂಬಿಸ್ತಾ ಇರುತ್ತೆ. ಸೊ ಹಾಗಾಗಿ ಏನು ಅಂತಂದರೆ, ರಾಷ್ಟ್ರೀಯತೆಯ ಪರಿಕಲ್ಪನೆ ಇದೆಯಲ್ಲ, ಇದು ಮಹಾಕಾವ್ಯವನ್ನು ರೂಪಿಸುತ್ತೆ ಅನ್ನುವಂಥದ್ದು ಪಾಶ್ಚಿಮಾತ್ಯರ ನಂಬಿಕೆ. ಆದರೆ ನಮ್ಮಲ್ಲಿ ಏನು ಪೌರಾತ್ಯ ದೇಶಗಳಲ್ಲಿ ಭಾರತೀಯ ಅಥವಾ ಕೆಲವು ಪೌರಾತ್ಯ ರಾಷ್ಟ್ರಗಳು, ಚೈನಾ, ಜಪಾನ್, ಪರ್ಷಿಯನ್ ಮುಂತಾದವು, ಇಂಥ ರಾಷ್ಟ್ರಗಳ ಮಹಾಕಾವ್ಯ ಕಲ್ಪನೆಗಳಿಗೇನು ಅನ್ನುವಂಥದ್ದು ಅದನ್ನು ನೋಡ್ಬೋದು. ಆದರೆ ಅದಕ್ಕಿಂತ ಮುಂಚೆ ಈ ಪಾಶ್ಚಿಮಾತ್ಯ ಮಹಾಕಾವ್ಯಗಳಲ್ಲಿ ಬರುವಂಥ ಈ ರಾಷ್ಟ್ರೀಯತೆ ಕಲ್ಪನೆ ಇದೆಯಲ್ಲ, ಈ ರಾಷ್ಟ್ರೀಯತೆ ಕಲ್ಪನೆ ಮುಖ್ಯವಾಗಿ ಅನ್ವಯಿಸುವಂಥದ್ದು ಯಾವ ಕಾವ್ಯಗಳಿಗೆ ಅಂತಂತಂದರೆ, ಇವು ಹೋಮರ್ನ ಇಲಿಯಡ್ ರಾಷ್ಟ್ರೀಯತೆ ಕಲ್ಪನೆ ಇದೆ, ಗ್ರೀಕರಿಗೆ ಸಂಬಂಧಪಟ್ಟಂಗೆ. ಹೋಮರ್ನ ಇಲಿಯಡ್ ಮತ್ತು ಒಡಿಸ್ಸಿ, ಆಮೇಲೆ ಈನಿಯಡ್ ಅನ್ನುವಂಥ ಮಹಾಕಾವ್ಯ, ಜೆರುಸಲೆಮ್ ಲಿಬರೇಟಾ ಅನ್ನುವಂಥ ಮಹಾಕಾವ್ಯ, ಇಂಥ ಕೆಲವು ಮಹಾಕಾವ್ಯಗಳಿಗೆ ಇದು ಅನ್ವಯಿಸುತ್ತೆ. ಆದರೆ ಮಿಲ್ಟನ್ನ ಪ್ಯಾರಡೈಸ್ ಲಾಸ್ಟ್ ಅನ್ನುವಂಥ ಕೃತಿಗೆ ಇದು ಅಷ್ಟಾಗಿ ಅನ್ವಯಿಸಲ್ಲ. ಅದನ್ನು ಕೂಡ ಪಾಶ್ಚಿಮಾತ್ಯ ಮಹಾಕಾವ್ಯನೇ. ಆದರೆ ಈ ಪಾಶ್ಚಿಮಾತ್ಯ ಚಿಂತಕರು ಹೇಳ್ತಾ ಇರುವಂಥ ಸಾಹಿತ್ಯ ಪ್ರಭೇದಗಳು ಅಥವಾ ಸಾಹಿತ್ಯ ಕೃತಿಗಳು ರಾಷ್ಟ್ರೀಯತೆಯ ಅಂಶವನ್ನು ರೂಪಿಸ್ತವೆ ಅಥವಾ ರಾಷ್ಟ್ರೀಯತೆಯ ಕಲ್ಪನೆ ಮಹಾಕಾವ್ಯಗಳನ್ನು ರೂಪಿಸುತ್ತೆ ಅನ್ನುವಂಥದ್ದು ಒಂದು ಚಿಂತನೆ ಅಥವಾ ಒಂದು ತಾತ್ವಿಕತೆಯನ್ನು ಹೇಳ್ತಾರಲ್ಲ, ಆ ತಾತ್ವಿಕತೆ ಮಿಲ್ಟನ್ನ ಪ್ಯಾರಡೈಸ್ ಲಾಸ್ಟ್ ಕೃತಿಗೆ ಅನ್ವಯಿಸೋದಿಲ್ಲ, ಬಹುತೇಕವಾಗಿ ಅನ್ವಯಿಸಲ್ಲ. ಆದರೆ ಆ ಇಲಿಯಡ್, ಒಡೆಸ್ಸಿ, ಈನಿಯಡ್, ಜೆರುಸಲೆಮ್ ಲಿಬರೇಟಾ ಅನ್ನುವಂಥ ಕೃತಿಗಳಿಗೆ, ಮಹಾಕಾವ್ಯಗಳಿಗೆ ಇದು ಹೆಚ್ಚು ಅನ್ವಯಿಸುತ್ತೆ ಅನ್ನುವಂಥದ್ದು. ಈಗ ನಾವು ಪೌರಾತ್ಯ ರಾಷ್ಟ್ರಗಳಿಗೆ ಸಂಬಂಧಪಟ್ಟಂಗೆ ಅಲ್ಲಿರುವಂಥ ಮಹಾಕಾವ್ಯಗಳನ್ನು, ಪೌರಾತ್ಯ ದೇಶಗಳ ಮಹಾಕಾವ್ಯಗಳನ್ನು ನಾವು ಅಭ್ಯಾಸ ಮಾಡೋದಾದರೆ, ಮತ್ತು ಪ್ರಭೇದಗಳು, ಪ್ರಕಾರಗಳು, ಪೌರಾತ್ಯ ಮಹಾಕಾವ್ಯಗಳ ಪ್ರಕಾರಗಳು, ಪೌರಾತ್ಯ ಮಹಾಕಾವ್ಯ ಪ್ರಭೇದಗಳನ್ನು ನಾವು ಅಭ್ಯಾಸ ಮಾಡೋದಾದರೆ, ಅಲ್ಲಿ ಏನಾಗುತ್ತೆ ಅಂತಂತಂದರೆ, ಈ ಭಾರತೀಯ, ಪರ್ಷಿಯನ್, ಚೈನಾ, ಬೇರೆ ಬೇರೆ ಪೌರಾತ್ಯ ಸಂಪ್ರದಾಯಗಳು ಇಲ್ಲಿ ಈ ಮಹಾಕಾವ್ಯಗಳನ್ನು ಪಾಶ್ಚಾತ್ಯ ಮಹಾಕಾವ್ಯಗಳ ಜೊತೆ
ತುಲನಾತ್ಮಕವಾಗಿ ನಾವು ಅಭ್ಯಾಸ ಮಾಡಿದರೆ ಪಾಶ್ಚಿಮಾತ್ಯರ ಮಹಾಕಾವ್ಯದ ಬಗೆಗಿನ ವ್ಯಾಖ್ಯಾನ ಇದೆಯಲ್ಲ, ರಾಷ್ಟ್ರೀಯತೆ ಅನ್ನುವಂಥದ್ದು ಮಹಾಕಾವ್ಯವನ್ನು ರೂಪಿಸುತ್ತೆ ಅನ್ನುವಂಥದ್ದು ಅದು ಸಂಪೂರ್ಣ ಸರಿಯಲ್ಲ ಅನ್ನುವಂಥದ್ದು ನಮ್ಮ ಅರಿವಿಗೆ ಬರುತ್ತೆ, ನಮ್ಮ ತಿಳುವಳಿಕೆಗೆ ಬರುತ್ತೆ. ಯಾಕೆ ಅಂತಂತಂದರೆ ಅದಕ್ಕೆ ಒಂದು ಉದಾಹರಣೆಯನ್ನು ನಾನು ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಈಗ ಮಹಾಕಾವ್ಯಗಳನ್ನು ನಾವು ಅಭ್ಯಾಸ ಮಾಡಬೇಕಾದ್ರೆ, ಭಾರತೀಯ ಮಹಾಕಾವ್ಯವನ್ನು ಅಭ್ಯಾಸ ಮಾಡಬೇಕಾದ್ರೆ, ಈಗ ಮಹಾಭಾರತ ಒಂದು ಕೃತಿ ಇದೆ ನೋಡ್ರಿ. ಮಹಾಭಾರತ ಕೃತಿಯನ್ನು ಇತಿಹಾಸ ಕಾವ್ಯ ಅಂತಲೂ ಕೂಡ ಕರೀತಾರೆ, ಮಹಾಕಾವ್ಯ ಅಂತ ಇತ್ತೀಚೆಗೆ ನಾವು ಕರಿತಾ ಇದ್ದೀವಿ. ಈ ಇತಿಹಾಸ ಕಾವ್ಯವಾಗಿರುವಂಥ ಈ ಮಹಾಕಾವ್ಯ ಭಾರತದಲ್ಲಿ ಅಥವಾ ಮಹಾಭಾರತದಲ್ಲಿ ಒಬ್ಬ ನಾಯಕ ಇಲ್ಲ. ಅಂದರೆ ನಾನಿಲ್ಲಿ ಮಾತಾಡ್ತಿರುವಂಥದ್ದು ವ್ಯಾಸಕೃತ ಮಹಾಭಾರತ, ಸಂಸ್ಕೃತದಲ್ಲಿರುವಂಥ ಮಹಾಭಾರತ. ಕುಮಾರವ್ಯಾಸ ನಾನು ಬಿಡ್ತಾ ಇದ್ದೀನಿ, ಯಾಕೆಂದರೆ ಕುಮಾರವ್ಯಾಸ ಹೇಳ್ತಾ ಇದ್ದಾನೆ, ತಿಳಿಯ ಹೇಳುವೆ ಕೃಷ್ಣ ಕಥೆಯನ್ನು, ಇಳೆಯಲ್ಲಿರುವಂಥ ಜಾಣರು ಮೆಚ್ಚುವಂತೆ ನಾನು ಹೇಳ್ತಾ ಇದ್ದೀನಿ ಅಂತಂದೇಳಿ. ಕೃಷ್ಣ ನಾಯಕ ಅಲ್ಲಿ. ಆದರೆ ಅದು ಕೃಷ್ಣ ಅಂದರೆ ಕುಮಾರವ್ಯಾಸ ಕೃತ ಕೃಷ್ಣ ಕೇಂದ್ರಿತವಾಗಿರುವಂಥ ಒಂದು ಕೃತಿ, ಅದು ಮಹಾಕಾವ್ಯ ಅದು. ಆದರೆ ವ್ಯಾಸ ಬರೆದಿರುವಂಥ ಮಹಾಕಾವ್ಯ ಇದೆಲ್ಲ ಪ್ರಾರಂಭದಲ್ಲಿ ಬಂದಿರುವಂಥದ್ದು. ಸೊ ಅಲ್ಲಿ ಯಾರೂ ಕೂಡ ನಾಯಕರಲ್ಲ, ಅಥವಾ ಬಹುತೇಕ ಎಲ್ಲರೂ ನಾಯಕರೇ ಅಲ್ಲಿ. ಸೊ ಇಲ್ಲಿ ಏನಂತಂತಂದರೆ ಪಾಶ್ಚಿಮಾತ್ಯ ಮಹಾಕಾವ್ಯ ಚಿಂತಕರು ಹೇಳ್ತಾ ಇರುವಂಥದ್ದು, ಅಥವಾ ಸಾಹಿತ್ಯ ತಜ್ಞರು ಹೇಳ್ತಾ ಇರುವಂಥದ್ದು ಏನಂತಂದರೆ, ಮಹಾಕಾವ್ಯ ಅನ್ನುವಂಥದ್ದು ಒಂದು ದೀರ್ಘವಾಗಿರುವಂಥ ಕಥಾನಕ. ಈ ಸುದೀರ್ಘ ಕಥಾನಕದಲ್ಲಿ ಒಂದು ಕೇಂದ್ರ ಪಾತ್ರ ಇರುತ್ತೆ, ಒಂದು ನಾಯಕ ಪಾತ್ರ ಇರುತ್ತೆ ಅಂತ. ನಮ್ಮ ಮಹಾಭಾರತ ಕೃತಿಯನ್ನು, ವ್ಯಾಸಕೃತ ಮಹಾಭಾರತ ಕೃತಿಯನ್ನು ತೆಗೆದುಕೊಂಡ್ರೆ ಅದು ಸುದೀರ್ಘವಾಗಿದೆ, ಹೌದು, ಒಪ್ಕೊಳ್ಳೋಣ. ಆದರೆ ಅಲ್ಲಿ ಒಬ್ಬ ಮಾತ್ರ ಮಹಾನಾಯಕ ಅಲ್ಲ, ಹಲವರು ಮಹಾನಾಯಕರಿದ್ದಾರೆ. ಭೀಷ್ಮನಂಥ ನಾಯಕರಿದ್ದಾರೆ ಅಲ್ಲಿ, ಧರ್ಮರಾಯನಂಥ ನಾಯಕರಿದ್ದಾರೆ, ಸುಯೋಧನನಂಥ ನಾಯಕರಿದ್ದಾರೆ, ಕರ್ಣನಂಥ ನಾಯಕರಿದ್ದಾರೆ, ಅಭಿಮನ್ಯುವಿನಂಥ ನಾಯಕರಿದ್ದಾರೆ, ಧರ್ಮವ್ಯಾಧನಂಥ ನಾಯಕರಿದ್ದಾರೆ. ಧರ್ಮದ ಬಗ್ಗೆ ಅತ್ಯುತ್ತಮ ತಿಳುವಳಿಕೆಯನ್ನು ಪಡ್ಕೊಂಡಿರುವಂಥ ಸಂಸಾರಸ್ಥ ಗೃಹಿಣಿ ಇದ್ದಾಳೆ. ಸೊ ಇವೆಲ್ಲನೂ ಕೂಡ ಏನಂತಂದರೆ ಇವರೆಲ್ಲರೂ ಕೂಡ ನಾಯಕರು ಅಂತಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಏನು ಅಂತಂದರೆ ಇಲ್ಲಿ ಏಕನಾಯಕ ಅನ್ನುವಂಥವನು ಇಲ್ಲ ಇಲ್ಲಿ ಮಹಾಭಾರತದಲ್ಲಿ. ಆಮೇಲೆ ಇಲ್ಲೊಂದು ಸಾವಯವವಾಗಿರುವಂಥ ಒಂದು ಶಿಲ್ಪ ಇಲ್ಲ, ಕತೆ ಹೆಂಗೆಂಗೋ ಹೋಗ್ತಾ ಇರುತ್ತೆ. ಅಂದರೆ ಒಬ್ಬ ವ್ಯಕ್ತಿಯನ್ನು ಕೇಂದ್ರವಾಗಿಟ್ಕೊಂಡು ಕತೆ ಇಲ್ಲ, ಇಲ್ಲಿ ಕಥಾವಸ್ತು ಇಲ್ಲ. ಕತೆ ಎಲ್ಲಿಂದನೂ ಶುರುವಾಗಿ ಆ್ಯಕ್ಚುಲಿ ಕೌರವ ಪಾಂಡವರ ಕತೆ ಅಂತ ಹೇಳ್ತೀವಿ, ಆ ಥರ ಇಲ್ಲೇ ಇಲ್ಲ ಮಹಾಭಾರತ. ಅದು ಹಲವಾರು ತಲೆಮಾರುಗಳು, ಸುಮಾರು ಒಂದು 10-20 ತಲೆಮಾರುಗಳಿಗಿಂತ ಹೆಚ್ಚಿನ ತಲೆಮಾರುಗಳ ಕತೆ ಆದಮೇಲೆ ಪಾಂಡವರು ಮತ್ತು ಕೌರವರ ಕತೆ ಬರುತ್ತೆ. ಸೊ ಅದು ಸುದೀರ್ಘವಾಗಿರುವಂಥ ಕಥಾನಕ, ಅದು ಕೂಡ ಮಹಾಕಾವ್ಯದ ಭಾಗನೇ. ಸೊ ಹಾಗಾಗಿ ಏಕನಾಯಕನಿಲ್ಲ, ಸಾವಯವ ಶಿಲ್ಪ ಇಲ್ಲ, ರಾಷ್ಟ್ರದ ಕಲ್ಪನೆ ಅಂತೂ ಇಲ್ಲವೇ ಇಲ್ಲ ಅಲ್ಲಿ. ಸಮಗ್ರವಾಗಿರುವಂಥ ರಾಷ್ಟ್ರ ಅನ್ನುವಂಥ ಕಲ್ಪನೆ ಎನ್ನುವಂಥದ್ದು ಹುಡುಕಿದ್ರೂ ಸಿಗೋದಿಲ್ಲ ಮಹಾಭಾರತದಲ್ಲಿ. ಸೊ ಹಾಗಾಗಿ ಇವುಗಳಿಗೆ ಬದಲಾಗಿ ಅಲ್ಲಿ ಏನಿದೆ ಅಂತಂತಂದರೆ ಸಮಾನ ಧರ್ಮಗಳ ಸಮಾನವಾಗಿರುವಂಥ ಕೆಲಸ, ಸಮಾನವಾಗಿರುವಂಥ ಮನೋಧರ್ಮ, ಇದನ್ನು ಮಾಡಿರುವಂಥ ಕೆಲಸಗಳು, ಮಾಡಲ್ಪಟ್ಟಂಥ ಕೆಲಸ, ಕೃತ್ಯಗಳ ಅತ್ಯಂತ ಸೂಕ್ಷ್ಮ ಸಂಕೀರ್ಣವಾಗಿರುವಂಥ ವಿಶ್ಲೇಷಣೆಯನ್ನು ಕಾಣ್ತೀವಿ. ಫಾರ್ ಎಕ್ಸಾಂಪಲ್, ಅತ್ಯಂತ ಮಹೋನ್ನತ ನಾಯಕ ಅಂತ ತಂದ್ಬಿಟ್ಟು ಭೀಷ್ಮನನ್ನು ಮಹಾಭಾರತದಲ್ಲಿ ಗುರುತಿಸಲಾಗಿದೆ. ಆದರೆ ಭೀಷ್ಮ ಸಭಾಪರ್ವದಲ್ಲಿ ತನ್ನ ಮರಿಮೊಮ್ಮಕ್ಕಳ ಲೆಕ್ಕದಲ್ಲಿ ಬರುವಂಥ ಪಾಂಡವರ ಹೆಂಡತಿಯಾಗಿರುವಂಥ ದ್ರೌಪದಿಯ ಸೀರೆಯನ್ನು ಸೆಳೆಬೇಕಾದ್ರೆ ಅತ್ಯಂತ ಹಿರಿಯನು, ಪ್ರಾಜ್ಞನು, ಧರ್ಮಶಾಸ್ತ್ರಜ್ಞನು, ಧರ್ಮವನ್ನು ತಿಳಿದಂಥವನು ಆದಂಥ, ನೈತಿಕವಾಗಿ ಅತ್ಯಂತ ಉನ್ನತ ಮಟ್ಟದ ಜೀವನ ನಡೆಸಿದಂಥ ಭೀಷ್ಮ ಸುಮ್ಮನೆ ಕೂತ್ಕೊಳ್ತಾನೆ, ಏನೂ ಮಾತಾಡೋದಿಲ್ಲ. ಸುಯೋಧನ್ಗೊಂದು ಮಾತು ಹೇಳೋದಿಲ್ಲ. ಯಾಕೆ ಹೇಳಲಿಲ್ಲ ಅನ್ನುವಂಥದ್ದು.
ಅನ್ನದ ಋಣ ಒಂದೇನೇ ಕಾರಣನಾ? ಅಥವಾ ಧರ್ಮರಾಜ ತನ್ನನ್ನು ಸೋತಂತ ಸಂದರ್ಭದಲ್ಲೇ ದ್ರೌಪದಿಯನ್ನು ಸೋತಿದನ? ಅಥವಾ ಧರ್ಮರಾಜ ತಾನು ಸೋತ ನಂತರ ದ್ರೌಪದಿಯನ್ನು ಸೋತ? ತಾನು ಸೋತ ತಕ್ಷಣದಲ್ಲೇ ಪತ್ನಿಯನ್ನು ಸೋತಂಗೆ ಅನ್ನುವಂಥದ್ದು ಅವತ್ತಿನ ಸಾಮಾಜಿಕ ಸಂದರ್ಭದಲ್ಲಿ ಒಪ್ಪುವಂಥ ಮಾತಾಗಿತ್ತ ಅನ್ನುವಂಥದ್ದು. ಅಥವಾ ತಾನು ಸೋತು ನಂತರ ದ್ರೌಪದಿಯನ್ನು ಸೋತಿರುವಂಥದ್ದು ತಪ್ಪು ಅನ್ನುವಂಥದ್ದೇನಾದರೂ ಮನೋಧರ್ಮ ಅವನಿಗೆ ಭೀಷ್ಮನಿಗೆ ಇತ್ತ? ಅಥವಾ ಅದು ಗೊಂದಲ ಅಂತಂತ ಅನ್ನಿಸ್ತಾ? ಇದು ಹೆಂಗೆ ಗಂಡ ಸೋತು ನಂತರ ಹೆಂಡತಿಯನ್ನು ಪಣಕ್ಕೆ ಒಡ್ಡುವಂಥದ್ದು ಸರಿ ತಪ್ಪ ಅನ್ನುವಂಥ ಗೊಂದಲ ಕಾಡ್ತಾ ಸಂಕೀರ್ಣವಾಗಿರುವಂಥ ಸೂಕ್ಷ್ಮವಾಗಿರುವಂಥ ಅಂಶಗಳು ಬರುತ್ತೆ. ಒಬ್ಬ ಸನ್ಯಾಸಿ, ಆ ಸನ್ಯಾಸಿ ಆ್ಯಕ್ಚುಲಿ ಧರ್ಮವನ್ನು ತಿಳಿಬೇಕು ಅನ್ನುವಂಥ ಲೆಕ್ಕದಲ್ಲಿ ಸುತ್ತಾಡ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ಒಂದು ಪಕ್ಷಿ ಹೇಳುವಂಥದ್ದು, ನೀನು ಇನ್ನೂ ಸರಿಯಾಗಿ ಧರ್ಮವನ್ನು ಅರಿತಿಲ್ಲ, ನೀನು ಧರ್ಮವನ್ನು ತಿಳಿಬೇಕು ಅಂತಂತಂದರೆ ನೀನು ಇಂಥ ಊರಿನಲ್ಲಿ ಒಬ್ಬ ವ್ಯಾಧ ಇದ್ದಾನೆ, ಅವನ ಹತ್ರ ಹೋಗಿ ಧರ್ಮವನ್ನು ತಿಳ್ಕೊ ಅಂತ. ನೋಡ್ರಿ, ಒಬ್ಬ ಋಷಿ ಇದ್ದಾನೆ ಅಂತಂತ ಹೇಳ್ತಾ ಇಲ್ಲ, ಬದಲಿಗೆ ಒಬ್ಬ ವ್ಯಾಧ ಇದ್ದಾನೆ. ಏನು ಕೆಲಸ ಮಾಡ್ತಿದ್ದಾನೆ? ಕಟುಕತನದ ವೃತ್ತಿಯನ್ನು ಮಾಡ್ತಿದ್ದಾನೆ, ಮಾಂಸವನ್ನು ಕತ್ತರಿಸಿ ಮಾರುವಂಥ ಕೆಲಸ. ಮಹಾಭಾರತದಲ್ಲಿ ಬರುವಂಥದ್ದು. ಅವನು ಹೋಗ್ತಾನೆ, ಹೋಗ್ತಾ 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 ಅವನಿಗೆ ವ್ಯಾಧನ ಮನೆ ಸಿಗುತ್ತೆ. ನೋಡ್ತಾನೆ ಎಲ್ಲ ಕಡೆ ನೇತಾಕಿರುವಂಥ ಪ್ರಾಣಿಗಳ ಮಾಂಸಗಳು ಕತ್ತರಿಸಿ 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 ಗ್ರಾಹಕರಿಗೆ ಕೊಡ್ತಾ ಇದ್ದಾನೆ. ಇವನಿಗೆ ಒಂಥರ ಅಸಹ್ಯ ಅಂತನ್ಸುತ್ತೆ, ಬಿಭತ್ಸಕರವಾಗಿರುವಂಥ ದೃಶ್ಯ ಅಂತನ್ಸುತ್ತೆ. ಅದೆಲ್ಲ ಅವನು ತನ್ನ ಕೆಲಸ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಮನೆ ಒಳಗಡೆ ಹೋಗ್ತಾನೆ ವ್ಯಾಧ. ನಂತರ ಸುಮಾರು ಹೊತ್ತು ಬಿಟ್ಟು ಹೊರಗಡೆ ಬರ್ತಾನೆ. ಆಮೇಲೆ ಈ ಸನ್ಯಾಸಿ ಆತನನ್ನು ಮಾತಾಡಿಸ್ತಾನೆ. ನನಗೆ ಹೀಗೆ ಅದು ಪಕ್ಷಿ ತಿಳಿಸಿ, ನಿನಗೆ ಧರ್ಮ ತಿಳಿದಿದೆ, ನೀನು ದಯಮಾಡಿ ನನಗೆ ಧರ್ಮವನ್ನು ತಿಳಿಸು ಅಂತ. ನೋಡಿ ಸ್ವಾಮಿ, ನನಗೆ ಏನೂ ಗೊತ್ತಿಲ್ಲ, ನನ್ನ ಕೆಲಸ ನಾನು ನಿಷ್ಠೆಯಿಂದ ಮಾಡ್ತಾ ಇದ್ದೀನಿ, ಇದೊಂದು ಗೊತ್ತು. ಮನೆ ಒಳಗಡೆ ಹಿರಿಯರಾಗಿರುವಂಥ ನನ್ನ ತಂದೆ ತಾಯಿಗಳಿದ್ದಾರೆ, ಅವರು ನಾನು ಅತ್ಯಂತ ಪ್ರೀತಿಯಿಂದ ನೋಡ್ಕೊಳ್ತೀನಿ. ನನಗೆ ಗೊತ್ತಿರುವಂಥ ಧರ್ಮ ಇಷ್ಟೇ. ಧರ್ಮದ ಬಗ್ಗೆ ಕೊನೆ ಇಲ್ಲದಷ್ಟು ಚರ್ಚೆಗಳು ನಡೆದಿದೆ. ನಮ್ಮ ವೇದ, ಪುರಾಣ, ಶಾಸ್ತ್ರಗಳು, ಉಪನಿಷತ್ತುಗಳು, 18 ಪುರಾಣಗಳು, 18 ಉಪಪುರಾಣಗಳು, ಈ ಮಹಾಭಾರತ ಕಾವ್ಯ, ಅದರಲ್ಲೂ ಕೂಡ ರಾಮಾಯಣ, ಧರ್ಮದ ಸಂಗತಿಗಳು ಕೊನೆ ಇಲ್ಲದಷ್ಟು ನಡೀತಿದೆ, ಈಗಲೂ ಕೂಡ ನಡೀತಾ ಇದ್ದಾವೆ. ಧರ್ಮದ ಹೆಸರಿನಲ್ಲಿ ಈಗ ಬಾವುಟಗಳು ಹಾರಾಡ್ತಾ ಇದ್ದಾವೆ, ಕತ್ತಿಗಳು ತೂರಾಡ್ತಾ ಇದ್ದಾವೆ, ಲಾಠಿಗಳು ಆಡ್ತಾ ಇದ್ದಾವೆ. ಸೊ ಇವೆಲ್ಲನೂ ನಡೀತಾ ಇದೆ ಧರ್ಮದ ಹೆಸರಿನಲ್ಲಿ. ಯಾವ್ಯಾವುದೋ ಬಾವುಟಗಳು, ಬಿಳಿ ಬಾವುಟಗಳು, ಯಾವುದ್ಯಾವುದೋ ಬಣ್ಣಗಳ ಬಾವುಟಗಳು. ಇದನ್ನ ಧರ್ಮಗಳ ಮೇಲಾಟ ನಡೀತಾ ಇದೆ. ಅದಕ್ಕೆ ಧರ್ಮ ಯಾವುದು ಅಂತಂತಂದ್ಬಿಟ್ಟು ಮಹಾಭಾರತ ಚರ್ಚೆ ಮಾಡ್ತಾ ಇದ್ದೆ. ನನ್ನ ಕೆಲಸವನ್ನು ನಾನು ನಿಷ್ಠೆಯಿಂದ ಮಾಡ್ತಾ ಇದ್ದೀನಿ, ಇದು ನನ್ನ ಧರ್ಮ. ಮತ್ತು ವಯಸ್ಸಾಗಿರುವಂಥ ನನ್ನ ತಂದೆ ತಾಯಿಯನ್ನು ನಾನು ಅವ್ರಿಗೆ ಕೊಡಬೇಕಾಗಿರುವಂಥ ಗೌರವ ಮತ್ತು ಅವ್ರ ಪಾಲಿಗೆ ನಾನು ಮಾಡಬೇಕಾಗಿರುವಂಥ ಕರ್ತವ್ಯವನ್ನು ನಾನು ನನ್ನ ಮನೆಯಲ್ಲಿ ಮಾಡ್ತಾ ಇದ್ದೀನಿ. ಇದು ನನಗೆ ಧರ್ಮ. ಇನ್ನೂ ಹೆಚ್ಚಿನ ಧರ್ಮವನ್ನು ತಿಳ್ಕೊಳ್ಬೇಕಾದ್ರೆ ಒಬ್ಬಳು ಹೆಣ್ಣು ಮಗಳಿದ್ದಾರೆ ಇಂಥ ಊರಿನಲ್ಲಿ, ನೀನು ಅವ್ರ ಹತ್ರ ಹೋಗಿ ಧರ್ಮವನ್ನು ತಿಳ್ಕೊ, ನನಗಿಂತ ಹೆಚ್ಚಿನ ಧರ್ಮ ಅವ್ರಿಗೆ ಗೊತ್ತಿದೆ. ವ್ಯಾಧ ಹೇಳುವಂಥದ್ದು, ಒಬ್ಬ ಕಟುಕ ಹೇಳುವಂಥದ್ದು. ಸನ್ಯಾಸಿಗಂತ ಅಯ್ಯೋ, ಇವನು ಆ್ಯಕ್ಚುಲಿ ಪುರುಷನಾಗಿರುವಂಥವನು ವ್ಯಾಧ ವೃತ್ತಿಯನ್ನು ಮಾಡ್ತಾ ಇದ್ದಾನೆ, ಕಟುಕತನದ ವೃತ್ತಿಯನ್ನು ಮಾಡ್ತಾ ಇದ್ದಾನೆ, ತಂದೆ ತಾಯಿಗಳನ್ನ ಗೌರವದಿಂದ ನೋಡ್ಕೊಳ್ತಾ ಇದ್ದಾನೆ ಅನ್ನೋದು. ನನಗಿಂತ ಹೆಚ್ಚಿನ ಧರ್ಮ ಹೆಣ್ಮಗಳಿಗೆ ತಿಳಿದಿದೆ ಅಂತಂತ ಹೇಳ್ತಾನೆ. ಸೊ ಮತ್ತೆ ಅವನು ಸನ್ಯಾಸಿ ಮತ್ತೇನು ಮಾಡ್ತಾ, ಹೆಣ್ಮಗಳ ಮನೆಯನ್ನು ಗೃಹಿಣಿಯ ಮನೆಯನ್ನು ಹುಡ್ಕೊಂಡು ಹೋಗ್ತಾನೆ. ಆ ಗೃಹಿಣಿ ಮನೆ ಮುಂದೆ ನಿಂತು ಅವನು ಕೂಗ್ತಾನೆ. ಸೊ ಆ ಸಂದರ್ಭದಲ್ಲಿ ಆ ಗೃಹಿಣಿ ಮನೆಯಿಂದ ಹೊರಗಡೆ ಬಂದು ಒಂದು ಸ್ವಲ್ಪ ಇರಪ್ಪ ನಾನು ಬರ್ತೀನಿ ಅಂತಂತೇಳಿ ಬಹಳ ಹೊತ್ತು ಬಿಟ್ಟು ನಂತರ ಬರ್ತಾಳೆ. ನಂತರ ಆ ಗೃಹಿಣಿ ಮೇಲೆ ಕೋಪಿಷ್ಟನಾಗ್ತಾನೆ ಸನ್ಯಾಸಿ.
ಅಲ್ಲಮ್ಮ, ನಾನು ಅವಾಗೆ ಬಂದೆ. ಅವಾಗೆ ಬಂದಂಥ ಸಂದರ್ಭದಲ್ಲಿ ಸದ್ಗೃಹಿಣಿಯರಾಗಿರುವಂಥವ್ರು ಏನು ಮಾಡ್ತಾರೆ ಅಂತಂತಂದರೆ, ಬಂದಂಥ ಸನ್ಯಾಸಿಗಳನ್ನು ಆಧರಿಸಿ ಸತ್ಕರಿಸಿ ಸೇವೆಯನ್ನು ಮಾಡ್ತಾರೆ. ನೀನು ಇಷ್ಟು ತಡವಾಗಿ ಬಂದಿದೆಯಲ್ಲ, ಇದು ಯೋಗ್ಯನಾ, ಸರಿನಾ, ಸದ್ಗೃಹಿಣಿಗೆ ತಕ್ಕದಾಗಿರುವಂಥ ವರ್ತನೆನಾ? ಅಪ್ಪ, ನನಗೂ ಕೂಡ ಗೊತ್ತಿದೆ ನಾನು ತಡ ಮಾಡಿದ್ದೀನಿ ಅಂತಂದ್ಬಿಟ್ಟು. ಮತ್ತು ಅದನ್ನು ಮತ್ತು ಇನ್ನೊಂದು ಅಂಶನೂ ಕೂಡ ಗೊತ್ತು, ನಿನಗೆ ಆ ಧರ್ಮವ್ಯಾಧ ಕಳಿಸಿದಾನೆ ಅನ್ನುವಂಥದ್ದು ಗೊತ್ತು. ನಿನಗೆ ಧರ್ಮದ ವಿಚಾರದ ಬಗ್ಗೆ ತಿಳಿದಿಲ್ಲ ಅಂತಂತ ಅನಿಸುತ್ತೆ. ಆದ್ದರಿಂದ ಇಷ್ಟು ನಿನಗೆ ಕೋಪ ಮತ್ತು ಈ ಆತುರ ಅನ್ನುವಂಥದ್ದು ಇದೆಯಲ್ಲ, ಇದು ನಿನ್ನ ಬಂಧಿಸ್ಬಿಟ್ಟಿದೆ. ಸೊ ಹಾಗಾಗಿ ನಾನು ತಡವಾಗಿ ಬಂದಂಥ ಕಾರಣ ಹೇಳ್ತೀನಿ. ನಮ್ಮ ಗಂಡನಾಗಿರುವಂಥವ್ರು, ಪತಿಯಾಗಿರುವಂಥವ್ರು ಈಗ ತಾನೇ ಕೆಲಸವನ್ನು ಮುಗಿಸ್ಕೊಂಡು ಮನೆಗೆ ಬಂದಿದ್ದರು, ಹಸಿದಿದ್ದರು. ಅವರಿಗೆ ನಾನು ಊಟವನ್ನು ಕೊಡಬೇಕಾಗಿತ್ತು. ಸೊ ಅವರು ಊಟ ಮುಗಿಸುವವರೆಗೂ ಕೂಡ ನಾನು ಅವರ ಸೇವೆಯಲ್ಲಿದ್ದು ನಂತರ ನಾನು ಇಲ್ಲಿಗೆ ಬಂದಿದ್ದೀನಿ. ಗೃಹಿಣಿಯಾಗಿ ನನ್ನ ಕೆಲಸ ಏನು ಅಂತಂತಂದರೆ, ತನ್ನ ಕೆಲಸವನ್ನು ಮುಗಿಸ್ಕೊಂಡು ಬಂದಿರುವಂಥ ಗಂಡನಾಗಿರುವಂಥವನು ಸೇವೆಯನ್ನು ಮಾಡುವಂಥದ್ದೇ ನನ್ನ ಕೆಲಸ. ಅದನ್ನು ನಾನು ಮಾಡ್ಕೊಂಡು ಬಂದಿದ್ದೀನಿ. ಸೊ ಹಾಗಾಗಿ ತಡವಾಯಿತು. ಹಾಗಾಗಿ ಇದು ನನಗೆ ಧರ್ಮ ಯಾವುದು ಅಂತಂದರೆ ಇದು ಧರ್ಮ. ಆ ಸನ್ಯಾಸಿಗೆ ತಲೆ ಕೆಟ್ಟೋಗ್ಬಿಡುತ್ತೆ. ನಿಜವಾಗಿರುವಂಥ ಧರ್ಮ ಯಾವುದು? ಯಾರ್ಯಾರು ಯಾವ್ಯಾವ ಕೆಲಸಗಳನ್ನು ಮಾಡ್ತಾ ಇರ್ತಾರೋ ಆ ಕೆಲಸವನ್ನು ತಾಧ್ಯಾತ್ಮತೆಯಿಂದ ನಿಷ್ಠೆಯಿಂದ ಮಾಡುವಂಥದ್ದು ಅದು ಧರ್ಮ. ವೈದ್ಯ ವೃತ್ತಿಯಲ್ಲಿರುವಂಥವನು ತನ್ನ ವೈದ್ಯ ವೃತ್ತಿಯನ್ನು ನಿಷ್ಠೆಯಿಂದ ರೋಗಿಯ ಸೇವೆಯಲ್ಲಿ ನಿರ್ವಹಿಸುವಂಥದ್ದು ಇದೆಯಲ್ಲ, ಅದು ಧರ್ಮ. ಮೇಷ್ಟ್ರು ತನ್ನ ವೃತ್ತಿಯನ್ನು ನಿರ್ವಂಚನೆಯಿಂದ ಮಾಡುವಂಥದ್ದು ಧರ್ಮ. ವಿದ್ಯಾರ್ಥಿಗಳು ತಮ್ಮ ಪಾಠವನ್ನು ಅತ್ಯಂತ ನಿಷ್ಠೆಯಿಂದ ಆಸಕ್ತಿಯಿಂದ ವಿದ್ಯಾರ್ಥಿತನದಿಂದ ಕೇಳುವಂಥದ್ದು ಇದೆಯಲ್ಲ, ಅದು ಅವರ ಧರ್ಮ. ಒಬ್ಬ ಜನಪ್ರತಿನಿಧಿ ಜನರನ್ನು ಉದ್ದೇಶಿಸಿ ಮಾತಾಡಬೇಕಾದ್ರೆ ಜನರು ನನ್ನ ಪ್ರಭುಗಳು ಅನ್ನುವಂಥದ್ದನ್ನು ಮನಸ್ಸಿನಲ್ಲಿಟ್ಕೊಂಡು ವಿವೇಕದಿಂದ ಮಾತಾಡುವಂಥದ್ದು ಆತನ ಧರ್ಮ. ಇಲ್ಲ ನಾನು ಎಲ್ಲರ ಮೇಲಿರುವಂಥ ನಾನೊಬ್ಬ ಅಧಿಕಾರಯುಕ್ತನಾಗಿರುವಂಥ ವ್ಯಕ್ತಿ ಅಂತಂದರೆ ಅದು ಅಧರ್ಮ. ಯಾವುದೇ ಅಧಿಕಾರದಲ್ಲಿರೋ ಅಧಿಕಾರ ಕ್ಷಣಿಕ, ಇವತ್ತಿರುತ್ತೆ ನಾಳೆ ಹೋಗುತ್ತೆ. ಮನುಷ್ಯ ಇರ್ತಾನೆ ಅಧಿಕಾರಕ್ಕಿಂತ ಸುದೀರ್ಘವಾಗಿ. ಇವತ್ತು ಅವರ ಹಿಂದೆ ಹೋಗ್ತಾ ಇದ್ದಂಥವ್ರು ನಾಳೆ ಒಂದು ನಾಯಿನೂ ಕೂಡ ಹೋಗಲ್ಲ. ಸೊ ಹಾಗಾಗಿ ಏನಂತಂತಂದರೆ ಧರ್ಮ ಮುಖ್ಯವಾಗಿರುವಂಥದ್ದು. ಒಬ್ಬ ತನ್ನ ವೃತ್ತಿಗೆ ನಿಷ್ಠೆಯನ್ನು ಕೊಡುವಂಥದ್ದು, ನ್ಯಾಯವನ್ನು ಒದಗಿಸುವಂಥದ್ದು, ತನ್ನ ತನ್ಮಯತೆಯಿಂದ ಮಾಡುವಂಥದ್ದು, ಆಸಕ್ತಿ ಮತ್ತು ಪ್ರೀತಿಯಿಂದ ಮಾಡುವಂಥದ್ದು ಅದು ಧರ್ಮ. ಇಂಥ ವಿವೇಚನೆಯನ್ನು ಮಹಾಭಾರತದಂಥ ಕೃತಿಗಳು ಮಾಡ್ತವೆ. ಸೊ ಹಾಗಾಗಿ ಸಮಾನ ಧರ್ಮಗಳ ಮಾಡಲ್ಪಟ್ಟಂಥ ಕೆಲಸಗಳ ಅತ್ಯಂತ ಸೂಕ್ಷ್ಮ ಮತ್ತು ಸಂಕೀರ್ಣವಾಗಿರುವಂಥ ವಿಶ್ಲೇಷಣೆಯನ್ನು ಈ ಮಹಾಕವಿಗಳು ಮಾಡ್ತವೆ. ಮತ್ತು ಬೇರೆ ಬೇರೆ ಗುಣಗಳ ಅಸಂಖ್ಯಾತ ಪಾತ್ರಗಳು, ನೂರಾರು ಪಾತ್ರಗಳು ಬರ್ತವೆ. ಅದರಲ್ಲಿ ಒಬ್ಬ ಅಂತ್ಯಜ ಬರ್ತಾನೆ, ಅದರಲ್ಲಿ ಒಬ್ಬ ಒಕ್ಕಲಿಗ ಬರ್ತಾನೆ, ಅದರಲ್ಲಿ ಒಬ್ಬ ವ್ಯಾಧ ಬರ್ತಾನೆ, ಅದರಲ್ಲಿ ಒಬ್ಬ ಸನ್ಯಾಸಿ ಬರ್ತಾನೆ, ಮಹರ್ಷಿ ಬರ್ತಾನೆ, ರಾಜರ್ಷಿ ಬರ್ತಾನೆ, ರಾಜ ಬರ್ತಾನೆ, ಪ್ರಜೆ ಬರ್ತಾನೆ, ಮಂತ್ರಿಗಳಿರ್ತಾರೆ, ಜನಸಾಮಾನ್ಯರಿರ್ತಾರೆ, ಪ್ರಾಣಿಗಳು ಬರ್ತವೆ, ಜೀವಜಂತುಗಳು ಬರ್ತವೆ, ಸರೀಸೃಪಗಳು ಬರ್ತವೆ, ಕಾಡುಗಳು ಬರುತ್ತೆ, ಘನಘೋರವಾಗಿರುವಂಥ ಕಾಡುಗಳು, ಸೌಗಂಧಿಕ ಪುಷ್ಪ ಬರುತ್ತೆ. ಎಲ್ಲರೂ ಕೂಡ ಇವೆಲ್ಲ ಅಸಂಖ್ಯಾತವಾಗಿರುವಂಥ ಪಾತ್ರಗಳು ಅಥವಾ ವಸ್ತು ಸಂಗತಿಗಳು ಇವೆಲ್ಲನೂ ಕೂಡ ಬರ್ತವೆ. ಸೊ ಹಾಗಾಗಿ ಏನಂತಂತಂದರೆ ಈ ಥರದ ಅಸಂಖ್ಯಾತ ಪಾತ್ರಗಳು ಮತ್ತು ದುರಂತ ಪ್ರಜ್ಞೆ ಕಣ್ಣೆದುರುಗಡೆ ಪತ್ನಿಯ ಸೀರೆಯನ್ನು ಸೆಳಿತಾ ಇದ್ರೂ ಕೂಡ ಏನು ಮಾಡಲಾಗದಂತೆ ಕುಳಿತಿರಬೇಕಾಗಿರುವಂಥ ಸಂದರ್ಭ. ದುರಂತ ಪ್ರಜ್ಞೆ. ಕಣ್ಣೆದುರುಗಡೆ ಅಭಿಮನ್ಯುವನ್ನು ಕೊಲ್ತಾ ಇದ್ರೂ ಕೂಡ ಏನೂ ಮಾಡದೇ ಇರುವಂಥ ದೊಡ್ಡಪ್ಪಂದಿರ ಚಿಕ್ಕಪ್ಪಂದಿರ ಪರಿಸ್ಥಿತಿ.
ಇವೆಲ್ಲನೂ ಕೂಡ ಘೋರವಾಗಿರುವಂಥ ದುರಂತ ಪ್ರಜ್ಞೆ. ಅಣ್ಣನ ಕಣ್ಣೆದುರುಗಡೆನೆ, ದುರ್ಯೋಧನ ಕಣ್ಣೆದುರುಗಡೆನೆ ದುಶ್ಯಾಸನ ಕೆಡವಿ ಅವನ ಎದೆಯನ್ನು ಬಗೆದು ರಕ್ತವನ್ನು ತೆಗೆದುಕೊಂಡು ಚಿಮ್ತ ಆಮೇಲೆ ಅದನ್ನು ಕುಡಿದು ಆನಂದಿಸುವಂಥ ಬೀಭತ್ಸವಾಗಿರುವಂಥ ಪರಿ, ಈ ದುರಂತವಾಗಿರುವಂಥ ಅಂದರೆ ದುರ್ಯೋಧನಿಗೆ ದುರಂತವಾಗಿರುವಂಥ ಏನೂ ಮಾಡೋಕ್ಕಾಗದೇ ಇರುವಂಥ ಪ್ರಜ್ಞೆ. ಇಂಥದ್ದನ್ನು ಮನಗಾಣಿಸುತ್ತೆ. ಮನುಷ್ಯ ಜೀವನಕ್ಕೆ ಏನು ಅರ್ಥ ಇದೆ, ಏನು ಬೆಲೆ ಇದೆ, ಪ್ರಶ್ನಾತ್ಮಕ ಚಿಹ್ನೆಯನ್ನು ನಮ್ಮ ಮುಂದೆ ತಂದಿಡುತ್ತೆ. ಸೊ ಮಹಾಭಾರತ, ಗಿಲ್ಗಮೆಶ್ ಅನ್ನುವಂಥ ಈ ಥರದ ಕೃತಿಗಳು ಈ ಸಾಹಿತ್ಯ ಪ್ರಭೇದಗಳ ಅಧ್ಯಯನ ಮಾರ್ಗದಲ್ಲಿ ಪಾಶ್ಚಿಮಾತ್ಯ ಕೃತಿಗಳ ಜೊತೆ ಹೋಲಿಸಿದಾಗ ಏನಾಗುತ್ತೆ ಅಂತಂದರೆ ನಮ್ಮ ರೂಢಿಗತವಾಗಿರುವಂಥ ಮಹಾಕಾವ್ಯ ಪ್ರಭೇದದ ಕಲ್ಪನೆ ಅಥವಾ ವ್ಯಾಖ್ಯಾನ ಇದೆಯಲ್ಲ, ಅದು ಬದಲಾಗುತ್ತೆ. ಈ ರೂಢಿಗತ ಮಹಾಕಾವ್ಯದ ಕಲ್ಪನೆ ಅಥವಾ ರೂಢಿಗತ ಮಹಾಕಾವ್ಯ ಪ್ರಭೇದ ಅಥವಾ ಮಹಾಕಾವ್ಯ ಇದು ಪ್ರಕಾರಗಳ ಕಲ್ಪನೆ ನಮಗೆ ಬಂದಿರುವಂಥದ್ದು ಪಾಶ್ಚಾತ್ಯರಿಂದ. ಸೊ ಹಾಗಾಗಿ ಏನು ಅಂತಂತಂದರೆ ಈ ಮಹಾಕಾವ್ಯದ ಪಾಶ್ಚಿಮಾತ್ಯದ ಮಹಾಕಾವ್ಯದ ಬಗ್ಗೆ ಹೊಂದಿರುವಂಥ ಪಾಶ್ಚಿಮಾತ್ಯ ಕಲ್ಪನೆಯನ್ನು ನಾವು ಕೈ ಬಿಡೋದಕ್ಕೆ ಅಥವಾ ಬದಲಾಯಿಸೋದಕ್ಕೆ ಈ ಪ್ರಭೇದಗಳ ಅಧ್ಯಯನ ಅಥವಾ ಪ್ರಕಾರಗಳ ಅಧ್ಯಯನ ಕಾರಣ ಆಗುತ್ತೆ. ಇನ್ನೊಂದು ಉದಾಹರಣೆಯನ್ನು ನಾವು ಗಮನಿಸ್ಬೋದು. ಏನು ಅಂತಂದರೆ ನಮ್ಮಲ್ಲಿ ಅಂದರೆ ಈ ರುದ್ರ ನಾಟಕಗಳ ಬಗ್ಗೆ ನಾನು ಮಾತಾಡಿದೆ. ಸಂಸ್ಕೃತ, ಗ್ರೀಕ್, ಇಂಗ್ಲೀಷ್ ನಾಟಕಗಳನ್ನ ನಾವು ಗಮನಿಸಿದ್ರೆ ನಮಗೆ ಮೊದಲು ಸ್ಪಷ್ಟವಾಗುವಂಥ ಸಂಗತಿ ಏನು ಅಂತಂದರೆ ಭಾರತದಲ್ಲಿ ರುದ್ರ ನಾಟಕಗಳ ಒಂದು ಪರಂಪರೆ ಇಲ್ಲ, ರುದ್ರ ನಾಟಕಗಳೇ ಇಲ್ಲ ಅನ್ನುವಂಥದ್ದು. ಅದರಲ್ಲಿ ಭಾಸನ ಊರುಭಂಗ ಅನ್ನುವಂಥದ್ದನ್ನು ಬಿಟ್ಟರೆ ಬೇರೆ ಯಾವ ರುದ್ರ ನಾಟಕನೂ ಕೂಡ ನಮಗೆ ಆ್ಯಕ್ಚುಲಿ ಕಂಡು ಬರೋದಿಲ್ಲ. ಊರುಭಂಗ ಅಂತಂದರೆ, ಊರು ಅಂತಂದರೆ ತೊಡೆ ಅಂತಂತ ಅರ್ಥ. ತೊಡೆಯನ್ನು ಮುರಿಯುವಂಥದ್ದು ಯಾರು ನಮಗೆ ಗೊತ್ತಾಗತ್ತೆ. ಮಹಾಭಾರತದ ಕಥೆ ಗೊತ್ತು, ದುರ್ಯೋಧನ ತೊಡೆ ಮುರಿಯುವಂಥ ಒಂದು ಭಾಗ, ಅಲ್ಲಿ ಒಂದು ಸ್ವಲ್ಪ ದುರಂತತೆ ಇದೆ ಅನ್ನುವಂಥದ್ದು. ಸೊ ಹಾಗಾಗಿ ಏನಂತಂದರೆ ಊರುಭಂಗವನ್ನು ಬಿಟ್ಟರೆ ನಮಗೆ ಬೇರೆ ರುದ್ರ ನಾಟಕಗಳು ನಮಗೆ ಕಂಡು ಬರೋದಿಲ್ಲ. ಇದು ನಮ್ಮಲ್ಲಿ ರುದ್ರ ನಾಟಕ ಇಲ್ಲ ಅನ್ನುವಂಥದ್ದೇನು ದುಃಖ ಅಥವಾ ವಿಷಾದ ಸಂಗತಿ ಏನು ನಮಗೇನು ಆಗಬೇಕಾಗಿಲ್ಲ. ಯಾಕೆಂತಂದ್ರೆ ನಮ್ಮಲ್ಲಿ ಆ ಪ್ರಕಾರ ಇಲ್ಲ, ಅದಕ್ಕೆ ಬದಲಾಗಿ ಬೇರೆ ಪ್ರಕಾರಗಳಿದೆ. ಪಾಶ್ಚಾತ್ಯರಲ್ಲಿ ಆ ಪ್ರಕಾರ ಇಲ್ಲ, ನಮ್ಮಲ್ಲಿ ಈ ಪ್ರಕಾರಗಳಿದ್ದಾವೆ. ಸೊ ಅಷ್ಟು ವ್ಯತ್ಯಾಸ. ಆದರೆ ಯಾಕಂತಂದರೆ ಯಾವುದೇ ಸಾಹಿತ್ಯ ಪ್ರಕಾರ ರೂಪುಗೊಳ್ಳಬೇಕು ಅಂತಂದರೆ ಅದಕ್ಕೆ ಹಿನ್ನೆಲೆಯಾಗಿ ಆ ಸಮಾಜ, ಸಂಸ್ಕೃತಿ, ಆ ನಾಗರಿಕತೆ, ಆ ಕಾಲಘಟ್ಟದ ವೈಚಾರಿಕ ಸಂಹಿತೆಗಳು ಇವೆಲ್ಲನೂ ಕೂಡ ಪೂರಕವಾಗಿ ಪ್ರಭಾವವಾಗಿ ಕೆಲಸ ಮಾಡಬೇಕು. ಆಗ ಆ ಪ್ರಭೇದ ಅನ್ನುವಂಥದ್ದು ರೂಪುಗೊಳ್ಳುತ್ತೆ. ನೋಡಿ 12ನೇ ಶತಮಾನದಲ್ಲಿ ಆ ಥರದ ಒಂದು ಪ್ರಭಾವ, ಆ ತಾತ್ವಿಕತೆ, ಆ ವೈಚಾರಿಕ ಸಂಹಿತೆ ರೂಪುಗೊಳ್ತು ವಚನ ಸಾಹಿತ್ಯ ಪ್ರಕಾರ ಅನ್ನುವಂಥದ್ದು ಬಂತು ನಮ್ಮಲ್ಲಿ. ಸೊ ಆ ಥರ ಇಂಗ್ಲೀಷ್ ನಾಟಕಕಾರ ಅಂದಿದ ತಕ್ಷಣ ನಾಟಕದ ಸಂದರ್ಭದಲ್ಲಿ ನಾವು ನೆನಪಿಸ್ಕೊಳ್ಬೇಕಾಗಿರುವಂಥದ್ದು ವಿಲಿಯಂ ಶೇಕ್ಸ್ಪಿಯರ್. ಆ ಶೇಕ್ಸ್ಪಿಯರ್ ಮ್ಯಾಕ್ಬೆತ್, ಒಥೆಲೋ, ಕಿಂಗ್ ಲಿಯರ್, ಜೂಲಿಯಸ್ ಸೀಸರ್ ಮೊದಲಾಗಿರುವಂಥ ದುರಂತ ನಾಟಕಗಳನ್ನು ಬರೆದಿದ್ದಾನೆ. ಸೊ ಅದೇ ತರಹ ಪ್ರಾಚೀನ ಗ್ರೀಕ್ರಲ್ಲಿ ಈಸ್ಕಿಲಸ್, ಸಾಫೋಕ್ಲಿಸ್, ಯೂರಿಪಿಡಿಸ್ ಇವರೆಲ್ಲರೂ ಕೂಡ ದುರಂತ ನಾಟಕಗಳನ್ನು ಬರೆದಿದ್ದಾರೆ. ಅತ್ಯಂತ ಪ್ರಸಿದ್ಧವಾಗಿರುವಂಥ, ಪ್ರಖ್ಯಾತವಾಗಿರುವಂಥ ದುರಂತ ನಾಟಕಗಳು ಇವರೆಲ್ಲರೂ ಕೂಡ. ಈ ದುರಂತ ನಾಟಕಗಳನ್ನು ಇವನ್ ಶೇಕ್ಸ್ಪಿಯರ್ನ ದುರಂತ ನಾಟಕಗಳು ಮತ್ತು ಗ್ರೀಕರ ದುರಂತ ನಾಟಕಗಳನ್ನು ದುರಂತ ನಾಟಕಗಳ ಪ್ರಕಾರಗಳ ಹಿನ್ನೆಲೆಯಲ್ಲಿ, ಪ್ರಭೇದಗಳ ಹಿನ್ನೆಲೆಯಲ್ಲಿ ನಾವು ಅಭ್ಯಾಸ ಮಾಡೋದಕ್ಕೆ ಸಾಧ್ಯ ಇದೆ. ಆದರೆ ಭಾರತಕ್ಕೆ ಸಂಬಂಧಪಟ್ಟಂಗೆ ನಾವು ದುರಂತ ನಾಟಕಗಳ ಬಗ್ಗೆ ನಾವು ಗಮನಿಸಿದ್ರೆ ಭರತ ತನ್ನ ನಾಟ್ಯಶಾಸ್ತ್ರದ ಕೃತಿಯಲ್ಲಿ, ಯಾಕಂತಂದರೆ ಮೊಟ್ಟ ಮೊದಲ ಕಾವ್ಯ ಮೀಮಾಂಸೆ ಅಂತಂದ್ಬಿಟ್ಟು ನಾವು ಗುರುತಿಸೋದಾದರೆ ಭರತನ ನಾಟ್ಯಶಾಸ್ತ್ರನ್ನೇ ಗುರುತಿಸ್ಬೇಕಾಗತ್ತೆ. ಅದು ನಾಟಕಗಳ ಬಗ್ಗೆ ಅಥವಾ ನೃತ್ಯದ ಬಗ್ಗೆ ಇರುವಂಥ ಒಂದು ಕೃತಿ, ಲಕ್ಷಣ ಗ್ರಂಥ. ಆ ನಾಟ್ಯಶಾಸ್ತ್ರ ವರ್ಣಿಸುವಂಥ ರೂಪಕಗಳಲ್ಲಿ ರುದ್ರ ನಾಟಕ ಇಲ್ಲ. ರೂಪಕ ಅಂತಂದರೆ ನಾಟಕಗಳ ಪ್ರಕಾರ, ಅಲ್ಲಿ ರುದ್ರ ನಾಟಕದ ಒಂದು ಮಾತನ್ನು ಕೂಡ ಇಲ್ಲ. ಅಥವಾ ಅವನ ನಂತರ ಬಂದಂಥ ಮತ್ತೊಬ್ಬ ನಾಟಕಗಳ ಲಕ್ಷಣ ಶಾಸ್ತ್ರಜ್ಞ
ಧನಂಜಯ ಅನ್ನುವಂಥವನು. ಅವನು ತನ್ನ ದಶರೂಪಕ ಅನ್ನುವಂಥ ಕೃತಿಯನ್ನು ಬರೆದಾನೆ, 10 ಬಗೆಯ ನಾಟಕಗಳು ಅನ್ನುವಂಥ ಲೆಕ್ಕದಲ್ಲಿ. ಆ ದಶರೂಪಕದಲ್ಲಿ ರುದ್ರ ನಾಟಕದ ಪ್ರಸ್ತಾಪ ಇಲ್ಲ. ಸೊ ಹಾಗಾಗಿ ಈಗ ಒಂದು ಪ್ರಶ್ನೆ ಹೇಳೋದಾದರೆ, ಭಾರತದಲ್ಲಿ ರುದ್ರನಾಟಕದ ಪರಿಕಲ್ಪನೆ ಯಾಕೆ ಇಲ್ಲ, ರುದ್ರನಾಟಕದ ಪ್ರಭೇದ ಅನ್ನುವಂಥದ್ದು ಯಾಕೆ ಇಲ್ಲ ಅನ್ನುವಂಥದ್ದು, ಇದಕ್ಕೆ ನಾವು ಉತ್ತರವನ್ನು ಹುಡುಕಬೇಕಾಗಿದೆ. ಪಾಶ್ಚಾತ್ಯರಲ್ಲಿ ರುದ್ರನಾಟಕದ ಕಲ್ಪನೆ ಇದೆ, ಗ್ರೀಕ್ರಲ್ಲಿ ರುದ್ರನಾಟಕದ ಕಲ್ಪನೆ ಇದೆ, ಭಾರತದಲ್ಲಿ ರುದ್ರನಾಟಕದ ಕಲ್ಪನೆ ಯಾಕಿಲ್ಲ ಅನ್ನುವಂಥದ್ದು. ರುದ್ರನಾಟಕ ಪ್ರಭೇದ, ಇದಕ್ಕೆ ಒಂದು ಉತ್ತರವನ್ನು ಆಕ್ಚುಲಿ ವಿದ್ವಾಂಸರು ಕೊಟ್ಟಿದ್ದಾರೆ. ಏನು ಅಂತಂತಂದರೆ, ರುದ್ರನಾಟಕದ ಪ್ರಭೇದ ಅದು ಜನ್ಮ ತಾಳುವಂಥ ಸಮಾಜದ ರಚನೆ ನೋಡ್ರಿ, ಸಾಮಾಜಿಕ ರಚನೆ ಮತ್ತು ಆ ಸಂದರ್ಭದ ವೈಚಾರಿಕತೆ ಮತ್ತು ಆ ಸಮಾಜವನ್ನು ಸಾಮೂಹಿಕವಾಗಿ ಪ್ರಭಾವಿಸಿದಂಥ ತಾತ್ವಿಕವಾಗಿರುವಂಥ ಚಿಂತನೆ, ಇವೆಲ್ಲನೂ ಕೂಡ ಮುಖ್ಯವಾಗುತ್ತೆ. ಸೊ ಇವೆಲ್ಲನೂ ಕೂಡ ಒಟ್ಟಂದದಲ್ಲಿ ಮುಖ್ಯವಾಗಿ ಪ್ರಭಾವ ಬೀರಿದಾಗ ರುದ್ರನಾಟಕದಂಥ ಪ್ರಭೇದ ಅಸ್ತಿತ್ವಕ್ಕೆ ಬರುತ್ತೆ. ಕೊನೆಗೆ ನಾವು ರುದ್ರನಾಟಕದ ಹಿನ್ನೆಲೆಗೆ ಹೋದರೆ, ಗ್ರೀಕ್ನಲ್ಲಿ ರುದ್ರನಾಟಕದ ನಾಟಕವನ್ನು ಅಭ್ಯಾಸ ಮಾಡಿದಾಗ ಆ ಹಿನ್ನೆಲೆಯಲ್ಲಿರುವಂಥ ತಾತ್ವಿಕತೆ ಅರ್ಥ ಆಗುತ್ತೆ. ಏನು ಅಂತಂತಂದರೆ, ನಾವು ತಳೆಯುವಂಥ ನಿರ್ಧಾರಗಳು ವಿಧಿವಾದ ಪ್ರಬಲವಾಗಿರುವಂಥ ಸಮಾಜದಲ್ಲಿ ನೋಡ್ರಿ, ವಿಧಿವಾದ ಅನ್ನುವಂಥದ್ದು, ದೈವ ನಿಯಾಮಕತೆ ಅನ್ನುವಂಥದ್ದು, ದೈವವನ್ನು ಮೀರಿ ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಒಂದು ನಂಬಿಕೆ ಯಾವ ಸಮಾಜದಲ್ಲಿ ಅಸ್ತಿತ್ವದಲ್ಲಿರುತ್ತೋ ಅಲ್ಲಿ ಮಾತ್ರ ರುದ್ರ ನಾಟಕಗಳು ಮೂಡಿ ಬರೋದಕ್ಕೆ ಸಾಧ್ಯ. ಏಜಾಕ್ಸನ್ನು ತೆಗೆದುಕೊಳ್ರಿ, ಅಗಮೆಮ್ನನ್ನು ತೆಗೆದುಕೊಳ್ರಿ, ಯಾರೂ ಕೂಡ ಸ್ಯೂಸ್ ದೇವತೆಯನ್ನು ಎದುರಾಕೊಂಡು ಬದುಕೋದಕ್ಕಾಗೋದೇ ಇಲ್ಲ. ಸ್ಯೂಸ್ ಗ್ರೀಕರ ಪರಮೋನ್ನತ ದೈವ, ಅಥವಾ ದೇವತೆಗಳೆಲ್ಲರೂ ಕೂಡ ಗ್ರೀಕ್ ದೇವತೆಗಳನ್ನು ಎದುರಾಕೊಂಡು ಯಾರೂ ಕೂಡ ಬದುಕೋಕ್ಕಾಗಲ್ಲ. ಈ ದುರಂತ ನಾಟಕಗಳ ನಾಯಕರೆಲ್ಲರೂ ಕೂಡ ಅಸಾಧ್ಯ ಪರಾಕ್ರಮಿಗಳು, ಅತ್ಯಂತ ಉತ್ತಮವಾಗಿರುವಂಥ ಗುಣಗಳನ್ನು ಹೊಂದಿರುವಂಥವರು, ಅಂದರೂ ನೈತಿಕತೆಯ ಅತ್ಯಂತ ಉನ್ನತವಾಗಿರುವಂಥ ಮಾದರಿಗಳು ಮತ್ತು ಅತ್ಯಂತ ಉತ್ತಮವಾಗಿರುವಂಥ ಪರಾಕ್ರಮಶಾಲಿ ಯೋಧರು, ಶರಣಾಗತರಾಗಿರುವಂಥವರಿಗೆ ನ್ಯಾಯವನ್ನು ರಕ್ಷಣೆಯನ್ನು ಒದಗಿಸುವಂಥವು. ಆದರೆ ಯಾವುದೋ ಕಾರಣದಿಂದ ದೈವವನ್ನು ನಿಂದಿಸಿಯೋ ಅಥವಾ ದೈವವನ್ನು ಅಪಹಾಸ್ಯ ಮಾಡಿ ದೈವದ ಅವಕೃಪೆಗೆ ಪಾತ್ರರಾಗ್ತಾರೆ. ಅದರ ಮುಖಾಂತರ ತಮ್ಮ ಎಷ್ಟೇ ಅಸಾಧ್ಯವಾಗಿರುವಂಥ ಪರಾಕ್ರಮ, ಶೌರ್ಯ, ವೀರತೆಯನ್ನು ಹೊಂದಿದ್ರೂ ಕೂಡ, ನೈತಿಕತೆಯ ಅತ್ಯುನ್ನತ ಶಿಖರವನ್ನು ಅವರು ತಲುಪಿದ್ರೂ ಕೂಡ ದೈವದ ಕೋಪಕ್ಕೆ ತುತ್ತಾಗಿ ಅಧಪತನಕ್ಕೆ ಇಳಿತಾರೆ, ದುರಂತಕ್ಕೆ ಇಳಿತಾರೆ. ಸೊ ಹಾಗಾಗಿ ದೈವವಾದ ಅನ್ನುವಂಥದ್ದು ಅಥವಾ ವಿಧಿವಾದ ಅನ್ನುವಂಥದ್ದು ಅಥವಾ ದೈವನೇ ಸರ್ವೋತ್ತಮ ಅನ್ನುವಂಥ ನಂಬಿಕೆ ಎಲ್ಲಿರುತ್ತೆ ಅಲ್ಲಿ ದುರಂತ ನಾಟಕಗಳು ಅಸ್ತಿತ್ವಕ್ಕೆ ಬರ್ತವೆ. ವಿಧಿನೇ ಪ್ರಮುಖ, ವಿಧಿಯನ್ನು ಮೀರಿ ಏನು ಮಾಡೋದಕ್ಕಾಗೋದಿಲ್ಲ ಅನ್ನುವಂಥ ಸಾಮಾಜಿಕ ಚಿಂತನೆಯಲ್ಲಿರುತ್ತೆ, ಧಾರ್ಮಿಕ ಚಿಂತನೆಯಲ್ಲಿರುತ್ತೆ ಅಥವಾ ತಾತ್ವಿಕ ಚಿಂತನೆಯಲ್ಲಿರುತ್ತೆ. ಆ ಚಿಂತನೆಗಳು ಅಸ್ತಿತ್ವದಲ್ಲಿರುವಂಥ ಸಮಾಜದಲ್ಲಿ ರುದ್ರನಾಟಕಗಳು ಅಸ್ತಿತ್ವಕ್ಕೆ ಬರ್ತವೆ. ಅದೇ ರೀತಿ ಭಾರತದಂಥ ರಾಷ್ಟ್ರದಲ್ಲಿ ಕರ್ಮ ಸಿದ್ಧಾಂತ ಅಥವಾ ಪುನರ್ಜನ್ಮ ಇವುಗಳನ್ನು ಒಪ್ಪುವಂಥ ಭಾರತದಂಥ ಸಮಾಜದಲ್ಲಿ ದುರಂತ ನಾಟಕಗಳ ಕಲ್ಪನೆ ಬರೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂತಂದರೆ, ಒಬ್ಬ ವ್ಯಕ್ತಿ ತನ್ನ ಪರಿಸ್ಥಿತಿಗೆ ತಾನೇ ಕಾರಣ, ತಾನು ಮಾಡಿದಂಥ ಕರ್ಮಗಳ ಪರಿಣಾಮದಿಂದ ಅವನು ಆ ರೀತಿ ಇದ್ದಾನೆ. ಯಾವುದೇ ದೇವರ ಕಾರಣ ಅಲ್ಲ, ಮತ್ತಿನ್ಯಾವುದೂ ಕೂಡ ಕಾರಣ ಅಲ್ಲ. ಅವನು ತಪ್ಪು ಕೆಲಸಗಳನ್ನು ಮಾಡಿದರೆ ಮತ್ತೊಂದು ಜನ್ಮದಲ್ಲಿ ಮತ್ತೊಂದು ಬೇರೆ ಉತ್ತಮನೋ, ಅದು ಒಳ್ಳೆ ಕೆಲಸ ಮಾಡಿದರೆ ಉತ್ತಮ ಜನ್ಮ ಪಡಿತಾನೆ, ಹೀನ ಕೆಲಸಗಳು ಮಾಡಿದರೆ ಅಧಮ ಜನ್ಮ ಪಡಿತಾನೆ. ಮತ್ತು ಆ ಸಂದರ್ಭದಲ್ಲಿ ಮತ್ತೇನು ಕೆಲಸಗಳು ಮತ್ತೆ ಮುಂದುವರಿಸಲ್ಪಡುತ್ತೋ, ಉತ್ತಮ ಅಥವಾ ಕೆಟ್ಟದ್ದಾಗಿದೆ ಅದರ ಪ್ರಕಾರವಾಗಿರುವಂಥ ಜನ್ಮವನ್ನು ಮತ್ತೆ ಪಡಿತಾನೆ. ಇಲ್ಲಿ ದೈವದ ಅಸ್ತಿತ್ವ ಅನ್ನುವಂಥದ್ದು ತುಂಬ ನೇಪಥ್ಯದಲ್ಲಿರುತ್ತೆ, ತುಂಬ ಹಿಂದೆ ಇರುತ್ತೆ, ಮುಖ್ಯ ಧಾರೆಗೆ ಬರೋದೇ ಇಲ್ಲ ಭಾರತೀಯ ಸಂಪ್ರದಾಯದಲ್ಲಿ. ಸೊ ಕರ್ಮ ಅನ್ನುವಂಥದ್ದು ಮುಖ್ಯ ಆಗುತ್ತೆ. ಸೊ ನಾವು ಮಾಡುವಂಥ ಕರ್ಮ ಅತ್ಯಂತ ನಿಷ್ಠೆಯಿಂದ ಫಲಾಪೇಕ್ಷೆ ಇಲ್ಲದೆ ನಾವು ಮಾಡ್ತಾ ಹೋದರೆ
ಅದರ ಫಲಾಫಲಗಳು ಲಭಿಸ್ತಾನೆ ಹೋಗುತ್ತೆ. ಫಲಗಳು ಸಿಗುತ್ತೆ ಅಥವಾ ಫಲ ಸಿಗದೆ ಇರ್ಬೋದು. ಸೊ ಹಿಂಗಾಗತ್ತೆ. ಸೊ ಇಂಥ ಸಂದರ್ಭದಲ್ಲಿ ರುದ್ರನಾಟಕಗಳು ಮೂಡಿ ಬರೋದಕ್ಕೆ ಸಾಧ್ಯ ಇಲ್ಲ ಅಂತಂದ್ಬಿಟ್ಟು ವಿದ್ವಾಂಸರು ಆ್ಯಕ್ಚುಲಿ ಅಭಿಪ್ರಾಯವನ್ನು ಪಡ್ತಾರೆ. ಆದರೆ ಈ ಚಿಂತನೆಗಳು ಸರಿ ಇರ್ಬೋದು, ತಪ್ಪಿರ್ಬೋದು. ಆದರೆ ಈ ದಿಕ್ಕಿನಲ್ಲಿ ಮಾಡುವಂಥ ಚಿಂತನೆಯಿಂದ ಸಿಗುವಂಥ ಒಳನೋಟಗಳು ಪಾಶ್ಚಿಮಾತ್ಯ ರುದ್ರನಾಟಕಗಳ ಬಗ್ಗೆ ಮತ್ತು ಸಂಸ್ಕೃತ ನಾಟಕಗಳ ಬಗ್ಗೆ ಅಥವಾ ಭಾರತೀಯ ನಾಟಕಗಳ ಬಗ್ಗೆ ಇವು ನಮ್ಮ ತಿಳುವಳಿಕೆಯನ್ನು ಹೆಚ್ಚಿಸ್ತವೆ, ನಮ್ಮ ಗ್ರಹಿಕೆಯನ್ನು ತುಂಬ ವಿಸ್ತಾರಗೊಳಿಸ್ತವೆ. ಸೊ ಅದೇ ರೀತಿ ಟಾಲ್ಸ್ಟಾಯ್ನ ವಾರ್ ಅಂಡ್ ಪೀಸ್ ಅಥವಾ ಅನ್ನಾ ಕರೆನಿನಾದಂಥ ಮಹಾ ಕಾದಂಬರಿಗಳಿದ್ದಾವೆ. ಕುವೆಂಪು ಅವರ ಕಾನೂರು ಹೆಗ್ಗಡತಿ ನೋಡ್ರಿ, ಅಲ್ಲಿ ಅನ್ನಾ ಕರೆನಿನ, ಇಲ್ಲಿ ಕಾನೂರು ಹೆಗ್ಗಡತಿ, ಕಾನೂರಿನ ಸುಬ್ಬಮ್ಮ, ಈ ಎರಡು ಮಹಾ ಕಾದಂಬರಿಗಳು ಪ್ರಕಾರಗಳು ಲೆಕ್ಕದಲ್ಲಿ, ಸಾಹಿತ್ಯ ಪ್ರಕಾರಗಳ ಲೆಕ್ಕದಲ್ಲಿ ಎರಡು ಕೂಡ ಮಹಾ ಕಾದಂಬರಿಗಳು. ವಾರ್ ಅಂಡ್ ಪೀಸಲ್ಲಿ ಆ್ಯಕ್ಚುಲಿ ಅದು ಎಲ್ಲರೂ ಕೂಡ ಆ ಮಹಾ ಕಾದಂಬರಿಯಲ್ಲಿ ಎಲ್ಲರೂ ಕೂಡ ನಾಯಕರೇ ಅಥವಾ ಯಾರೂ ನಾಯಕರಲ್ಲ. ಮಲೆಗಳಲ್ಲಿ ಮದುಮಗಳಲ್ಲಿ ಕುವೆಂಪು ಕಂಠೋಕ್ತವಾಗಿ ಹೇಳ್ಬಿಡ್ತಾರೆ, ಇಲ್ಲಿ ಎಲ್ಲರೂ ಕೂಡ ಮುಖ್ಯರೇ, ಎಲ್ಲರೂ ಕೂಡ ಅಮುಖ್ಯರೇ. ಸೊ ಹಾಗಾಗಿ ಏನಂತಂದರೆ ವಾರ್ ಅಂಡ್ ಪೀಸ್ ಮತ್ತು ಮಲೆಗಳಲ್ಲಿ ಮದುಮಗಳು ಕಾದಂಬರಿನ ಒಟ್ಟಿಗೆ ತಂದಿಟ್ಟು ನೋಡೋದಕ್ಕೆ, ಅಧ್ಯಯನ ಮಾಡೋದಕ್ಕೆ, ಮಹಾಕಾವ್ಯದ ಪ್ರಕಾರವಾಗಿ ಪ್ರಭೇದಗಳ ರೂಪದಲ್ಲಿ ಅಧ್ಯಯನ ಮಾಡೋದಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು. ಸೊ ಹಾಗಾಗಿ ಭಾರತೀಯ ಭಾಷೆಯ ಸಮಾನ ವಸ್ತುವಿನ ಕಾದಂಬರಿಗಳ ಜೊತೆಗೂ ಕೂಡ ನಾವು ಇದನ್ನಿಟ್ಟು ನೋಡೋದಕ್ಕೆ ಸಾಧ್ಯತೆ ಇದೆ. ಗ್ರಾಮಾಯಣ ಮಹಾಕಾದಂಬರಿ ಇದೆ, ನಮ್ಮಲ್ಲಿ ಪರ್ವ ಅನ್ನುವಂಥ ಮಹಾಕಾದಂಬರಿ ಇದೆ, ಆಮೇಲೆ ವೈಶಾಖ ಮಹಾಕಾದಂಬರಿ ಇದೆ, ಕುವೆಂಪು ಅವರ 2 ಮಹಾಕಾದಂಬರಿಗಳಿದ್ದಾವೆ. ಎಲ್ಲ ಮಹಾಕಾದಂಬರಿ ಒಂದೇ ಭಾಷೆಗೆ ಸಂಬಂಧಪಟ್ಟಿರುವಂಥದ್ದು. ಮಹಾಕಾದಂಬರಿಗಳ ಪ್ರಭೇದಗಳ ರೂಪದಲ್ಲಿ ಈ ಕಾದಂಬರಿಗಳನ್ನು ಅಭ್ಯಾಸ ಮಾಡೋದಕ್ಕೆ ಸಾಧ್ಯ ಇದೆ. ಹಾಗೆಯೇ ಇನ್ನೊಂದು ಮುಖ್ಯವಾಗಿರುವಂಥ ಕಾದಂಬರಿ ಶಿವರಾಮ್ ಕಾರಂತರ ಮರಳಿ ಮಣ್ಣಿಗೆ ಅನ್ನುವಂಥದ್ದು, ಔದಾರ್ಯದ ಊರಳಲ್ಲಿ ಅನ್ನುವಂಥದ್ದು. ಈ ಕಾದಂಬರಿಗಳು ತುಂಬ ಮುಖ್ಯವಾಗಿರುವಂಥ ಕಾದಂಬರಿಗಳು. ಈ ಕಾದಂಬರಿಗಳ ಪ್ರಭೇದಗಳ ಅಧ್ಯಯನವನ್ನು ಮಾಡೋದ್ರ ಮುಖಾಂತರ ಭಾರತದ, ಅದರಲ್ಲೂ ಕೂಡ ಕರ್ನಾಟಕದ ಕಾದಂಬರಿಯ ಪ್ರಭೇದ ಅಥವಾ ಪ್ರಕಾರಗಳು ಯಾವ ರೀತಿ ಸಾಗಿ ಬಂದಿದೆ, ಹೆಂಗೆ ಬದಲಾಗಿದೆ, ಯಾವ ರೀತಿ ತಿರುವನ್ನು ಪಡ್ಕೊಂಡಿದೆ, ವಿಸ್ತಾರವನ್ನು ಹೆಂಗೆ ಪಡ್ಕೊಂಡಿದೆ, ಎಲ್ಲಿ ಸಂಕುಚಿತವಾಗಿ ಸಾಗಿದೆ, ಯಾವ ಬೆಳವಣಿಗೆಯಿಂದ ಕಾದಂಬರಿ ಪ್ರಕಾರ ಉತ್ತಮವಾಯಿತು, ಯಾವುದರಿಂದ ಸಂಕೋಚಗೊಳ್ತು, ಇದೆಲ್ಲನೂ ಕೂಡ ಅಭ್ಯಾಸ ಮಾಡೋದಕ್ಕೆ ಸಾಧ್ಯ. ಅದರ ಹಿನ್ನೆಲೆಯಲ್ಲಿರುವಂಥ ಕಾರಣಗಳೇನು ಅನ್ನುವಂಥದ್ದನ್ನು ಕೂಡ ಅಭ್ಯಾಸ ಮಾಡೋದಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು. ಸೊ ಹಾಗಾಗಿ ಏನು ಅಂತಂತಂದರೆ ಯಾವುದಾದ್ರೂ ಒಂದು ಪ್ರಭೇದವನ್ನು ನಾವು ಅಭ್ಯಾಸ ಮಾಡಬೇಕು ಅಂತಂತಂದರೆ, ಸಾಹಿತ್ಯಿಕ ಪ್ರಭೇದವನ್ನು, ಅದು ಬೇರೆ ಬೇರೆ ಯಾವುದಾದ್ರೂ ಆಗಿರಲಿ, ಆ ಪ್ರಭೇದವನ್ನು ಅಭ್ಯಾಸ ಮಾಡಬೇಕು ಅಂತಂತಂದರೆ ಆ ಸಂದರ್ಭದ ತಾತ್ವಿಕತೆ, ಆ ಸಂದರ್ಭದ ವೈಚಾರಿಕ ಸಮಿತಿಗಳು, ಆ ಸಂದರ್ಭದ ಜ್ಞಾನ ಶಿಸ್ತುಗಳು, ಆ ಸಂದರ್ಭದಲ್ಲಿರುವಂಥ ನಂಬಿಕೆಗಳು, ರೂಢಿ ಸಂಪ್ರದಾಯಗಳು, ಧಾರ್ಮಿಕ ಆಚರಣೆಗಳು ಮತ್ತು ಇವೆಲ್ಲನೂ ಕೂಡ ಏನಾಗ್ತವೆ ಅಂತಂತಂದರೆ ಕಾರಣವಾಗಿ ಪ್ರಭೇದಗಳ ಸ್ವರೂಪ, ಲಕ್ಷಣ ಇವೆಲ್ಲವೂ ಕೂಡ ರೂಪುಗೊಳ್ತವೆ. ಕಾಲಾನುಕಾಲ ಕ್ರಮದಲ್ಲಿ ಅದು ಬದಲಾಗ್ತಾ ಹೋಗುತ್ತೆ, ವಿಸ್ತಾರ ಆಗುತ್ತೆ, ಕೆಲವೊಂದು ಸತಿ ಸಂಕುಚಿತ ಆಗುತ್ತೆ, ಕೆಲವೊಂದು ಸತಿ ನೇಪಥ್ಯಕ್ಕೆ ಸೇರಿತವೆ. ಆಯಾ ಸಂದರ್ಭದ ತಾತ್ವಿಕತೆಗಳ ಅನುಸಾರವಾಗಿ ಆಯಾ ಪ್ರಕಾರಗಳು, ಸಾಹಿತ್ಯ ಪ್ರಕಾರಗಳು, ಪ್ರಭೇದಗಳು ಬದಲಾಗ್ತಾ ಹೋಗುತ್ತೆ ಅನ್ನುವಂಥದ್ದು. ಈ ತಾತ್ವಿಕತೆಯನ್ನು ಅರ್ಥ ಮಾಡಿಕೊಂಡ್ರೆ ಆ ಸಾಹಿತ್ಯ ಪ್ರಭೇದಗಳ ಸ್ವರೂಪಗಳು ಹೆಂಗೆ ಬದಲಾಯಿತು, ಯಾಕಾಗಿ ಬದಲಾಯಿತು ಅನ್ನುವಂಥದ್ದು ಅರ್ಥ ಆಗುತ್ತೆ. ತನ್ಮೂಲಕ ಆ ಸಮಾಜ, ಕಾಲದ ವೈಚಾರಿಕ ಸಂಹಿತೆ, ಜ್ಞಾನದ ಶಿಸ್ತು ಇವನ್ನೆಲ್ಲನೂ ಕೂಡ ಅಧ್ಯಯನ ಮಾಡೋದಕ್ಕೆ ಸಾಧ್ಯ. ಸಾಂಸ್ಕೃತಿಕವಾಗಿ ಆ ಒಟ್ಟಾರೆ ಆ ಸಂದರ್ಭವನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು. ಸೊ ಪ್ರೀತಿಯ ವಿದ್ಯಾರ್ಥಿಗಳೇ, ಇದು ಇಷ್ಟು ಪ್ರಭೇದಗಳ, ಸಾಹಿತ್ಯ ಪ್ರಭೇದಗಳ ಅಥವಾ ಸಾಹಿತ್ಯ ಪ್ರಕಾರಗಳ ಅಧ್ಯಯನ ಅನ್ನೋದಕ್ಕೆ ಸಂಬಂಧಪಟ್ಟಂಗೆ ಇಷ್ಟು ವಿಷಯಗಳು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಹೇಳ್ತಾ ಇದ್ದೀನಿ ಏನು ಅಂತಂತಂದರೆ, ನಿಮ್ಮ ಆರೋಗ್ಯ ಅನ್ನುವಂಥದ್ದು ನಿಮ್ಮ ವಿವೇಕದ ಜೊತೆ ಇರಲಿ. ನಿಮ್ಮ ವಿವೇಕ ನಿಮ್ಮ ಆರೋಗ್ಯವನ್ನು ಕಾಪಾಡಲಿ, ಒಂದು ಎಚ್ಚರಿಕೆ ಇರಲಿ. ಮತ್ತು ಆ ಎಚ್ಚರಿಕೆ ನಿಮ್ಮ ಜೊತೆಗೆ ನಿಮ್ಮ ಒಂದಿಗಿರುವಂಥ ಉಳಿದವ್ರನ್ನು ಕೂಡ
ಅದು ಎಚ್ಚರಿಸಲಿ ಮತ್ತು ಕಾಪಾಡಲಿ, ಅವರ ಯೋಗಕ್ಷೇಮವನ್ನು ನೋಡಿಕೊಳ್ಳಿ ಅನ್ನುವಂಥದ್ದನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ.